ಪರೀಕ್ಷಿತ ಜೀವನದಲ್ಲಿ ನಾವು ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು, ಪ್ರತಿಯೊಂದು ಜೀವವೂ ಕೂಡ ಮರಣೋನ್ಮುಖವಾದದ್ದೇ. ಶರೀರ ಅಂತ ಅಂದರೆ ಯಾವುದೇ ಉತ್ಪತ್ತಿ ಆಯಿತು ಅಂದರೆ ಅದರ ಉತ್ಪತ್ತಿಯಾದ ಗಳಿಗೆಯಿಂದ ನಾಶದ ಕಡೆಗೆ ಅದರ ಗತಿ ಹೋಗ್ತಾ ಇರುತ್ತೆ. ಒಂದು ಮಡಕೆ ಉತ್ಪತ್ತಿ ಆಯಿತು, ಯಾವುದೇ ಉತ್ಪತ್ತಿ ಅಂದರೆ ನೆಕ್ಸ್ಟ್ ನಾಶ. ಆ ಉತ್ಪತ್ತಿ ಕಡೆ ಉತ್ಪನ್ನ ಆದ ಗಳಿಗೆಯಿಂದ ನಾಶದ ಕಡೆಗೆ ಪ್ರತಿಯೊಂದರ ತುಡಿತ ಇರುತ್ತೆ. ಆದ್ದರಿಂದ ಉತ್ಪನ್ನ ಮತ್ತು ನಾಶ ಈ ಎರಡರ ನಡುವಿನ ಕಾಲದಲ್ಲಿ ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಅದನ್ನು ತಿಳಿಸಿಕೊಡು ಎಂಬುದಾಗಿ ಪರೀಕ್ಷಿತ ಶುಕಮುನಿಯನ್ನ ಕೇಳಿದ ಭಾಗವನ್ನು ನಾವು ನಿನ್ನೆ ದಿವಸ ನೆನಪಿಸಿಕೊಂಡ್ವಿ. ಅದನ್ನೇ ಇಲ್ಲಿ ಆಚಾರ್ಯರು ಹೇಳುವಾಗ ನಾನು ಇಂಥಿಂಥದನ್ನು ಮಾಡಲ್ಲ ಅಂದರೆ ಮಾಡದೇ ಇರುವಂತೆ ನನ್ನನ್ನು ಮಾಡು. ಏನನ್ನು ಮಾಡಬಾರ್ದು ಅಂದರೆ ನಾನು ಕ್ಷೀಣ ಪುಣ್ಯರಾದವರನ್ನು ನೋಡಬಾರದು. ಯಾಕೆ ಕ್ಷೀಣ ಪುಣ್ಯರಾದವರನ್ನು ನೋಡಬಾರದು ಅಂದರೆ ಮತ್ತೆ ನಾವು ನಿನ್ನೆ ಅದು ನೆನಪಿಸ್ಕೊಂಡಿದ್ದೇವೆ, ಅವರ ಒಂದು ಸಂಘ ಸಾಕು, ಕ್ಷಣ ಮಾತ್ರದ ಸಂಘ ಸಾಕು ಮನುಷ್ಯನನ್ನು ಜಾರಿಸಿ ಬೀಳಿಸೋದಕ್ಕೆ. ಅದಕ್ಕೋಸ್ಕರ ಕ್ಷೀಣ ಪುಣ್ಯ ಅಂದರೆ ಯಾರವರು? ಭಕ್ತಿಹೀನ. ಯಾರು ಪರಮಾತ್ಮನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನು ಹೊಂದಿಲ್ವೋ ಅಂಥವರನ್ನು ನಾನು ನೋಡೋದು ಬೇಡ. ನೋಡಿಬಿಟ್ರೆ ಏನಾಗುತ್ತೆ ಅಂದರೆ ನೋಡಿದ ಗಳಿಗೆಯಲ್ಲೇ ನಮಗೆ ಅವರು ಯಾವುದೂ ಅಷ್ಟೇ ಸೃಷ್ಟಿ ಎಂಬುದು ಆರಂಭ ಆಗೋದೇ ಯೋಗ ವಾಸಿಷ್ಠದಲ್ಲಿ ವಸಿಷ್ಠ ಮುನಿಗಳು ರಾಮನಿಗೆ ಹೇಳ್ತಾರೆ, ಸೃಷ್ಟಿ ಯಾವಾಗ ಆರಂಭ ಆಗುತ್ತೆ ಅಂದರೆ ದೃಷ್ಟಿ ಇದ್ದಾಗ ಅಂತ. ದೃಷ್ಟಿಯಾದ ಗಳಿಗೆಯಲ್ಲಿ ಸೃಷ್ಟಿ ಆರಂಭ ಆಗುತ್ತೆ. ದೃಷ್ಟಿ ಸೃಷ್ಟಿ. ಇದು ಹೇಗೆ ಅಂತ ನಿಮಗೆ ಉದಾಹರಣೆಗೆ ತೋರಿಸ್ತೀನಿ ಅಷ್ಟೇ. ನಾವು ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದೇವೆ. ಬಸ್ಸಿಗೆ ನಿಂತಿದ್ದಾಗ ಎಷ್ಟೋ ಬಸ್ ಅಲ್ಲಿಂದ ನೋಡ್ತಾ ಇದ್ದೇವೆ. ಬಸ್ಸುಗಳು ಬಂದಾಗೆಲ್ಲ ಹೀಗಂತೀವಿ ಅಂದರೆ ಅದು ನಂದಲ್ಲ ಅಂತ. ಅದೇ ನನಗೆ ಬೇಕಾದ ಬಸ್ಸು ಅಕಸ್ಮಾತ್ 61 ಅಂತ ಇಟ್ಕೊಳ್ಳಿ, ಸುಮ್ಮನೆ ಅದು ಕಾಣ್ತಾ ಅಲ್ಲಿ ನನ್ನ ಬಸ್ಸು ನೋಡಿ. ದೃಷ್ಟಿ ಸೃಷ್ಟಿ. ಅಲ್ಲಿವರೆಗೆ ಬಂದಿದ್ರಲ್ಲಿ ನನ್ನ ಅಂತ ಬಂತ, 13 ಬಂತು, 20 ಬಂತು, 27 ಬಂತು, 30 ಬಂತು, 29 ಯಾವುದರ ಮೇಲೆ ನನ್ನ ಬರಲಿಲ್ಲ. ಅದೇ ಆ ಬಸ್ ಬರ್ತಿದ್ದಾಗೆ ನನ್ನ ಇದು ಬಂದ ಮೇಲೇನು, ಆ ಬಸ್ಸು ನಿಂತ್ಕೊಂಡ ಮೇಲೆ ಫಸ್ಟ್ ಸ್ಟೆಪ್ ಇಡ್ತಿರಲ್ಲ, ಅಲ್ಲಿ ಒಂದು ಸೀಟ್ ಕಾಣ್ತು. ಆ ಸೀಟ್ ಕಾಣ್ತಿದ್ದಾಗೆ ನನ್ನ. ಅಕಸ್ಮಾತ್ ಆ ಕಡೆಯಿಂದ ಒಬ್ರು ಯಾರೋ ಕೂತ್ ಬಿಟ್ರೋ, ಹೇಳ್ರಿ ನಂದದು ಸೀಟು, ಎಲ್ಲಿ ನೀ ಇನ್ನ ನೋಡಿದಿ ಅಷ್ಟೇ. ಆದ್ರೆ ಏನು ಹಠ, ಏನೆಲ್ಲ ಜಗಳ ಕದನಗಳ ಆರಂಭ ಆಗ್ಬಿಡುತ್ತೆ, ಜಟಾಪಟಿಗಳ ಅಲ್ವೇ. ಅಲ್ಲಿ ನನ್ನ ಅನ್ನೋದು ಎಲ್ಲಿ ಆರಂಭ ಆಗುತ್ತೆ? ಅದು ಸೃಷ್ಟಿ. ಅದನ್ನ ವಾಸಿಷ್ಠದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ದೃಷ್ಟಿ ಆದ ಕೂಡಲೇ ಸೃಷ್ಟಿ. ಆದ್ರಿಂದಲೇ ಒಬ್ಬ ಕ್ಷೀಣ ಪುಣ್ಯನಾದವನನ್ನ, ಭಕ್ತಿಹೀನನಾದವನನ್ನ ನೋಡಿದ್ರೆ ನಿನಗೂ ಈಗ ಅಜಾಮಿಳನಿಗಾಗಿದ್ದೇನು, ಅವನು ಎಂಥ ಪುಣ್ಯವಂತ, ಎಂಥ ಜ್ಞಾನನಿಷ್ಠ, ಎಂಥ ಸದಾಚಾರ ಸಂಪನ್ನ, ಸದ್ಗುಣ ಸಂಪನ್ನ. ಒಂದೇ ಕ್ಷಣ ಸಾಕ ಅವಳು ಕುಣಿತಾ ಇದ್ದಿದ್ದು ನೋಡಿದ್ದಷ್ಟೇ. ನನಗೂ ಅದು ಬೇಕಲ್ಲ. ಅದನ್ನೇ ಉಪನಿಷತ್ತು ಹೇಳುವಾಗ ಯತ್ರ ಇತರಂ ಪಶ್ಯತಿ. ಈಗ ನಾನು ದೃಷ್ಟಿ ಸೃಷ್ಟಿ ಅಂದಂತೆ, ಯಾವಾಗ ನೀನು ಇನ್ನೊಬ್ಬನನ್ನ ನೋಡ್ತೀಯೇ ಅಲ್ಲಿಂದೇ ನಿನಗೆ ಕೊರತೆಗಳ ಆರಂಭ ಆಗೋದು. ಬರೀ ನಿನ್ನನ್ನೇ ನೀನು ನೋಡ್ಕೊಳ್ತಿದ್ರೆ ನಿನಗೆ ಕೊರತೆ ಆರಂಭ ಆಗಲ್ಲ, ಸುಖವಾಗಿರ್ತೀಯ, ನೆಮ್ಮದಿಯಾಗಿರ್ತೀಯ. ಇನ್ನೊಬ್ಬನ ನೋಡಿದ್ಯಾ, ಅವ್ರ ಹತ್ರ ಇರೋದು ನನ್ನ ಹತ್ರ ಇಲ್ಲ, ಅವರು ಏನೆಲ್ಲ ಮಜಾ ಮಾಡ್ತಿದ್ದಾರೆ, ನಾನು ಅದನ್ನ, ಈ ರೀತಿಯಾದ ಚಿಂತನೆಗಳೆಲ್ಲ ಹುಟ್ಟೋದೆ ಮತ್ತೊಂದನ್ನ ಕಂಡಾಗ. ಆದ್ರಿಂದ ಯತ್ರ ಇತರಂ ಪಶ್ಯತಿ ಎಂಬುದಾಗಿ ಉಪನಿಷತ್ತು ಆರಂಭ ಮಾಡುತ್ತೆ. ಆದ್ದರಿಂದ ಯಾರು ಕ್ಷೀಣ ಪುಣ್ಯರೋ, ಯಾರು ಭಕ್ತಿಹೀನರೋ ಅವರನ್ನು ನಾನು ನೋಡದೇ ಇರುವಂತೆ ಮಾಡುವಂತ ಮೊದಲಿಗೆ ಹೇಳ್ತಾ ಇದ್ದಾರೆ. ಮತ್ತೆ ನೋಟನೇ ಎಲ್ಲ ಸೃಷ್ಟಿಗೆ ಕಾರಣ. ಆದ್ರಿಂದಲೇ ಕನಕದಾಸರು ಹೇಳುವಾಗ ಕಣ್ಣೇ ಕಾಮನ ಬೀಜ. ಈ ಕಣ್ಣೇ ಎಲ್ಲಕ್ಕೆ ಮೂಲ. ಆದ್ರಿಂದ ಈ ಕಣ್ಣಿಂದಲೇ ನೋಡೋ, ಕಣ್ಣನ್ನು ಯಾತಕ್ಕೆ ಉಪಯೋಗಿಸ್ಬೇಕು? ಮೋಕ್ಷ ಸಾಮ್ರಾಜ್ಯವನ್ನ ನೋಡೋದಕ್ಕೆ ನೀನು ಕಣ್ಣನ್ನು ಉಪಯೋಗಿಸು. ಅದನ್ನು ಮುಂದಿನ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನಾನು ನಿನ್ನ ಒಂದು ಚರಿತೆಯನ್ನ ಬಿಟ್ಟು ಬೇರೆ ಇನ್ನೇನನ್ನು ಕೇಳೋದು ಬೇಡ, ಬೇರೆ ಯಾರ ಮಾತು ಬೇಡ, ಯಾವ ಮಾತು ಬೇಡ, ಅವರಿವರ ಸುದ್ದಿ ನನಗೆ ಬೇಡ. ನಿನ್ನ ವಿಚಾರ ಮಾತ್ರ ನನ್ನ ಕಿವಿಯಲ್ಲಿ ಬೀಳುವಂತೆ ಮಾಡು, ನಿನ್ನ ಕಥಾಶ್ರವಣ ಆಗುವಂತೆ ಮಾಡು.
ಆನಂತರ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರ ಸ್ಮರಣೆನೂ ಕೂಡ ನನಗೆ ಬೇಡ. ಮನಸ್ಸಿನ ಒಳಗೆ, ಮನಸ್ಸು ನಮ್ಮ ಎಲ್ಲಕ್ಕೆ ಕಾರಣೀಭೂತವಾದ್ದು. ಮನಸ್ಸು ಒಂದು ದೊಡ್ಡ ಸಂಗ್ರಹ ಖಜಾನೆ, ಅದು ಕೋಶ, ಚಿತ್ತ. ಆ ಚಿತ್ತದ ಒಳಗೆ ಮನಸ್ಸು, ಬುದ್ಧಿ, ಅಹಂ ಅಂತ ಅಂತಃಕರಣ ಹೀಗೆ ಎಲ್ಲ ಹೇಳ್ತಾರೆ. ಆ 4ರ ಯೂನಿಟ್ಟೇ ಮನಸ್ಸಂತಾರೆ, 4ರ ಯೂನಿಟ್ಟನ್ನೇ ಅಹಂ ಅಂತಾರೆ, ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಅಂತಃಕರಣ ಅಂತಾರೆ. ಯಾವುದಾದ್ರೂ ಚಿತ್ತ, ಮನ, ಬುದ್ಧಿ ಮತ್ತು ಅಹಂ. ಅಹಂ ಅಂದ್ರೆ ನಾನು ಎಂಬ ಭಾವ. ಅಹಂಕಾರ ಅಂದ್ರೆ ಈಗೋ, ಗರ್ವ, ಅದಲ್ಲ. ಆ ನಾನು, ಈ 4 ಎಲ್ಲಿ ಸಂಗ್ರಹ ಆಗಿರುತ್ತೆ ಅದೇ ನಮಗೆ ಮತ್ತೆ ಮತ್ತೆ ಮುಂದಿನ ಜನ್ಮವನ್ನು ಕೊಡೋದಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ನಾವು ಹಿಂದೆ ನೋಡಿದ್ವಿ, ಪರಮಾತ್ಮನ ಮಾತ್ರ ಮನಸ್ಸಿನೊಳಗೆ ತುಂಬಿಕೊಳ್ಬೇಕು. ಅದಕ್ಕೋಸ್ಕರನೇ ಯೋಗಿಗಳು ಏನು ಮಾಡ್ತಾರೆ, ಬೆಳಗಿನಿಂದ ಇಂದ್ರಿಯಗಳೆಲ್ಲ ಸಂಗ್ರಹಿಸಿರುವ ವಿಷಯವನ್ನ ರಾತ್ರಿ ತಂದು ಆ ಪುರೀತತ್ ನಾಡಿ ಒಳಗೆ ಇಂದ್ರಿಯಗಳು ತುಂಬುತ್ತೆ ಅಂದ್ರೆ ಆಗ ಯೋಗಿಗಳು ಪ್ರಾಣಾಯಾಮ ಮಾಡಿ ಅದನ್ನೆಲ್ಲ ಹೊರಗೆ ತಳ್ಳುತ್ತಾರೆ. ಆದ್ರಿಂದ ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ. ಈ ಸಂಯಮಿಯಾದವನು ಆ ರಾತ್ರಿಯಲ್ಲಿ ಎಚ್ಚರವಾಗಿದ್ದು ಇಂದ್ರಿಯಗಳು ಸಂಗ್ರಹಿಸಿದ ವಿಷಯವನ್ನ ತಂದು ಹೃದಯದಲ್ಲಿ, ಆ ಪುರೀತತ್ ನಾಡಿ ಒಳಗೆ ತುಂಬಿಟ್ರೆ ಅದು ಸಂಸ್ಕಾರವಾಗುತ್ತೆ. ಅದು ಸಂಸ್ಕಾರ ಆದ ಕೂಡಲೇ ಮತ್ತೆ ಮತ್ತೆ ನಾವು ಸುಖ ದುಃಖಗಳನ್ನ, ಪುಣ್ಯ ಪಾಪಗಳನ್ನ, ಇದುಗಳನ್ನೆಲ್ಲ ಪಡೆಯೋದಕ್ಕೆ ಕಾರಣ ಆಗುತ್ತೆ. ಅದನ್ನೇ ಪತಂಜಲಿಗಳು ಹೇಳುವಾಗ ತೇ ಹ್ಲಾದ ಪರಿತಾಪ ಫಲಾಹ. ತೇ ಅಂದ್ರೆ ಯಾವುದು ಈ ಚಿತ್ತದೊಳಗೆ ಸಂಗ್ರಹ ಆಗಿದೆಯಲ್ಲ ಅವು. ಹ್ಲಾದ ಅಂದ್ರೆ ಆನಂದ, ಪರಿತಾಪ ಅಂದ್ರೆ ಪಶ್ಚಾತ್ತಾಪ, ದುಃಖ, ನೋವು, ಬೇಸರ, ಭಾರ, ಭಂಗ, ಅಪಮಾನ, ಈ ಎಲ್ಲ ಆ ಎಲ್ಲವನ್ನ ಉಂಟು ಮಾಡುವುದಕ್ಕೆ ಅದೇ ಕಾರಣ. ಯಾಕೆ? ಪುಣ್ಯ ಹೇತುತ್ವಾತ್. ಅಲ್ಲಿ ಪುಣ್ಯ ಅಪುಣ್ಯಗಳು ಸಂಗ್ರಹೀತವಾಗಿದೆ. ಆದ್ರಿಂದ ಆ ಜಾಗದಲ್ಲಿ ಯೋಗಿಗಳೇನ್ ಮಾಡ್ತಾರೆ, ಭಗವತ್ ಸ್ಮರಣೆಯನ್ನ ಮಾಡ್ತಾ ಧ್ಯಾನ ಮಾಡ್ತಾ ಕೂತಾಗ ಇವುಗಳೆಲ್ಲ ಬಂದು ನುಗ್ಗಿದ್ರೂ ಕೂಡ ಅದನ್ನು ಹಾಗೆ, ನಾವು ನೆನ್ನೆ ಹೇಳಿದಂತೆ ಇನ್ಸುಲೇಷನ್, ಅದು ಆ ಇನ್ಸುಲೇಷನ್ ನಿಂದ ಅದು ಹಾಗೆ ಹೊರಗೆ ತಳ್ಳುತ್ತೆ. ಆದ್ರಿಂದ ನಿನ್ನ ಸ್ಮರಣೆಯನ್ನ ಬಿಟ್ಟು ನನ್ನ ಮನಸ್ಸೊಳಗೆ ಇನ್ನೇನು ಬರದೇ ಇರುವಂತೆ ಮಾಡು ಚೇತದೊಳಗೆ. ಹಾಗೆ ಎಲ್ಲಕ್ಕಿಂತ ನಿನ್ನ ಪೂಜೆ ಮಾಡದೇ ಇರುವಂಥ ಸ್ಥಿತಿ ನನಗೆ ಬೇಡ. ಮಾ ಭೂವಂ ತ್ವತ್ ಸಪರ್ಯ. ತ್ವತ್ ನಿನ್ನ, ಸಪರ್ಯ ಪೂಜೆ, ವ್ಯತಿಕರ ಅದಕ್ಕೆ ವಿರುದ್ಧವಾಗಿ ಇರುವಂಥ, ರಹಿತಂ ಅಂದ್ರೆ 2 ಡಬಲ್ ನೆಗೆಟಿವ್ ಬಂತು. ಅಂದ್ರೆ ನಾನು ಸದಾ ನಿನ್ನ ಪೂಜೆಯನ್ನ ಮಾಡುವಂತೆ ನನ್ನನ್ನ ಅನುಗ್ರಹಿಸು. ಆದ್ರಿಂದ ಈ ಮೇಲಿನ ಇದರಲ್ಲಿ ಬೇಡ 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 ಅನ್ನುವುದನ್ನ ಹೇಳಿದ್ರು. ಈಗ ಏನು ಮಾಡಬೇಕಾಗಾದ್ರೆ, ಇಂದ್ರಿಯಗಳನ್ನ ಸುಮ್ಮನೆ ಇರಿಸಕ್ಕಾಗಲ್ಲ. ಇಂದ್ರಿಯಗಳ ಕೆಲಸನೇ ಹೊರಕ್ಕೆ ಓಡೋದು. ಅದನ್ನು ಕೂಡ ಕಠ ಉಪನಿಷತ್ತು ಹೇಳುತ್ತೆ. ಇದು ಪರಾಂಚಿ ಖಾನಿ ವ್ಯತೃಣತ್ ಪ್ರಜಾಪತಿ. ಬ್ರಹ್ಮ ಖಾಂದ್ರೆ ಇಂದ್ರಿಯಗಳನ್ನ ಪರಾಂಚಿ ಹೊರಮುಖಕ್ಕೆ ಸೃಷ್ಟಿ ಮಾಡಿದ್ದಾನೆ. ತಸ್ಮಾತ್ ಪರಾತ್ ಪಶ್ಯತಿ. ಆದ್ರಿಂದ ಹೊರಗೆ ನೋಡ್ತಾನೆ, ನೋಡೋದು ಹೊರಗೆ, ಕೇಳೋದು ಹೊರಗೆ, ಎಲ್ಲ ಓಡು ಕಣ್ಣು ಕಿವಿ ಎಲ್ಲ ಹೊರಗಡೆಗೆ ಓಡ್ತಾ ಇರುತ್ತೆ. ಆದ್ರಿಂದ ಆವೃತ್ತ ಚಕ್ಷುಹು, ಯಾರು ತನ್ನ ಈ ಇಂದ್ರಿಯಗಳನ್ನು ಒಳಕ್ಕೆ ತಿರುಗಿಸಿ ಅಮೃತತ್ವಮಿಚ್ಛನ್ನ ಕಶ್ಚಿತ್ ಧೀರಃ ಅಮೃತತ್ವಂ ಆಪ್ನೋತಿ. ಹಾಗೆ ಒಳಗೆ ತಿರುಗಿಸಿಕೊಳ್ಳೋದಿದೆಯಲ್ಲ, ಆದ್ರಿಂದ ಇಂದ್ರಿಯಗಳು ಹೊರಮುಖಕ್ಕೆ ಓಡೋದು ತಪ್ಪಲ್ಲ. ಇಂದ್ರಿಯಗಳ ಗುಣ ಅದು ಸರಿನೇ, ಯಾಕೆ ಪ್ರಜಾಪತಿ ಹಾಗೆ ಸೃಷ್ಟಿ ಮಾಡಿದ್ದಾನೆ. ಆದರೆ ಅದನ್ನು ನೀನೇನು ಮಾಡಬೇಕು, ಪರಮಾತ್ಮನ ಕಡೆಗೆ ತಿರುಗಿಸಿಕೊಳ್ಳುವಂತೆ ಮಾಡಬೇಕು. ಹಾಗೆ ಮಾಡೋದಕ್ಕಿರುವುದೇನು, ಜಿಹ್ವೆ, ಮೊದಲಿಗೆ ನಾಲಿಗೆ. ಯಾಕೆ ಮೊದಲಿಗೆ ನಾಲಿಗೆಯನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ಎಲ್ಲ ಉಪನಿಷತ್ತು ಹೇಳುತ್ತೆ ಎಲ್ಲವನ್ನ ಗೆಲ್ಲಬಹುದು, ನಾಲಿಗೆಯನ್ನ ಗೆಲ್ಲಕ್ಕಾಗಲ್ಲ. ಯಾವುದನ್ನ ಅಂದ್ರೆ ಕಣ್ಣನ್ನ, ಕಿವಿಯನ್ನ ಎಲ್ಲ ಗೆಲ್ಲಬಹುದು, ನಾಲಿಗೆಯನ್ನ ಗೆಲ್ಲುವುದು ಬಹಳ ಕಷ್ಟ ಇದೆ. ಕೊಟ್ಟ ಕೊನೆಯವರೆಗೆ ತಿನ್ನೋದನ್ನು ಬಿಡಬಹುದು, ಆಡೋದಿದೆಯಲ್ಲ ಅದನ್ನ ಬಿಡಿಸಕ್ಕಾಗಲ್ಲ. ಆ ಆಡುವ ಚಪಲ ಇನ್ನೊಬ್ಬರಿಗೆ ತಗಲಿಸ್ತೀನಿ, ಬಾಡಿತೀನಿ, ಅಂತೀನಿ, ಆ ಕೊನೆಯಲ್ಲಿ ಹೇಳಕ್ಕಾಗಲ್ಲ. ಹಣ್ಣುಗಾಯಿ ನೀರ್ಗಾಯಿ ಆಗಿ ಒಬ್ರು ಎಬ್ಸಿದ್ರು ಕೂತ್ಕೊಳ್ಳಕ್ಕಾಗಲ್ಲ. ಆದ್ರೂ ಇದೆಯಲ್ಲ ಮಾಡ್ತಿ. ಆ ನಾಲಿಗೆಯನ್ನ ತಪ್ಪಿಸೋದು ಬಹಳ ಕಷ್ಟ ಇದೆ. ಅದಕ್ಕೋಸ್ಕರ ಮೊದಲಿಗೆ ಜಿಹ್ವೆ ಕೀರ್ತಯ ಕೇಶವಂ. ನಾಲಿಗೆಯೇ ಮೊದಲಿಗೆ ನೀನು
ಕೇಶವನನ್ನ ಸ್ಮರಿಸಪ್ಪ. ಜಿಹ್ವೆ ಕೇಶವಂ ಕೀರ್ತಯ. ಚೇತಃ ಮನಸ್ಸು ಮತ್ತೆ ಚೇತ ಅನ್ನುವುದನ್ನ ನಾವು ಹೇಳ್ಕೊಂಡಿದ್ದೇವೆ. ಏನದು? ಎಲ್ಲಕ್ಕೆ ಸಂಗ್ರಹದ ಖಜಾನೆ. ಆದ್ರಿಂದ ಚೇತಕ್ಕೆ ಏನು ಬೇಕು? ಮುರರಿಪುಂ ಭಜ. ಚೇತಃ ಚೇತವೇ, ಮುರರಿಪುವನ್ನ ಭಜಿಸು. ಮುರರಿಪುವನ್ನೇ ಯಾಕೆ? ಇದನ್ನ ನಾವು ಮುಂದೆ ನೋಡೋಣ. ಈಗ ಶ್ರೀಧರನನ್ನ ಪಾಣಿದ್ವಂದ್ವ ಎರಡು ಕೈಗಳೇ ಏನ್ ಮಾಡಬೇಕು? ಸಮರ್ಚಯ, ಪೂಜೆಯನ್ನ ಮಾಡು. ಶ್ರೋತ್ರದ್ವಯ ಎರಡು ಕಿವಿಗಳೇ ಅಚ್ಯುತ ಕಥಾಹ, ಅಚ್ಯುತನ ಕಥೆಯನ್ನ ತ್ವಂ ಶೃಣು, ನೀನು ಕೇಳು. ಎರಡು ಕಿವಿಗಳೇ ನೀವು ಈ ಕಿವಿಯಿಂದ ಏನು ಮಾಡಬೇಕು? ಅಚ್ಯುತನ ಕಥೆಯನ್ನ ಕೇಳಿ. ಇನ್ನು ಕಣ್ಣು, ಲೋಚನದ್ವಯ ಕೃಷ್ಣಂ ಲೋಕಯ. ಕಣ್ಣುಗಳೇ ಕೃಷ್ಣನನ್ನ ನೀವು ನೋಡಿ. ಕೃಷ್ಣಂ ಲೋಕಯ ಲೋಚನ ದ್ವಯ. ಕಾಲು ಹರೇಹೇ ಆಲಯಂ ಗಚ್ಚ. ಕಾಲೇ ಅಂಘ್ರಿದ್ವಯ, ಅಂಘ್ರಿ ಕಾಲು, ಅಂಘ್ರಿದ್ವಯ ಕಾಲುಗಳೇ ಹರೇಹೇ ಆಲಯಂ ಗಚ್ಚ. ಈ ಭಗವಂತನ ದೇವಾಲಯಕ್ಕೆ ನೀನು ಹೋಗು. ಎಲ್ಲೆಲ್ಲೋ ತಪ್ಪು ತಪ್ಪು ದಾರಿಯಲ್ಲಿ ಅಲೆದಾಡಬೇಡ. ಅಂಗಡಿ ಬೀದಿಗಳಿಗೆ ಒಂದು ಸಲ ಕಾಲಿಟ್ಟೆ ಅಂದ್ರೆ ವ್ಯಾಪಾರ ಮುಗಿಯಲ್ಲ. ಈ ಅಂಗಡಿ ಬೇಡ, ಆ ಅಂಗಡಿ ಬೇಡ, ಅದು ಬೇಡ, ಇದು ಬೇಡ, ಇದಕ್ಕಿಂತ ಅಲ್ಲಿ ಚೀಪು, ಅದಕ್ಕಿಂತ ಇಲ್ಲಿ ಚೆನ್ನ, ಈ ರೀತಿ ಅಂಗಡಿ ಬೀದಿಗೆ ಹೋಗಬೇಡ. ದೇವಾಲಯಕ್ಕೆ ನೀನು ಹೋಗು. ಹರೇಹೇ ಆಲಯಂ ಅಂಘ್ರಿದ್ವಯ ಗಚ್ಚ. ಇನ್ನು ಜಿಘ್ರ, ಮೂಗುಗೆ ಹೇಳ್ತಾ ಇದ್ದಾರೆ, ಘ್ರಾಣ ಮುಕುಂದ ಪಾದ ತುಳಸೀಂ. ಮುಕುಂದನ ಪಾದಕ್ಕೆ ಅರ್ಪಿಸಿದ ತುಳಸಿಯನ್ನ ನೀನು ಆಘ್ರಾಣಿಸು. ಯಾಕೆ? ಬೇರೆ ಈಗ ತಾನೇ ಹೇಳಿದ್ವಲ್ಲ ನಾಲಿಗೆಗೆ, ಅವ್ರ ಮನೆಯಲ್ಲಿ ಸಾರು ಘಮಘಮ ಕುದೀತಾ ಇದೆ, ಇವ್ರ ಮನೆಯಲ್ಲಿ ಬೋಂಡ ಬೇಯಿಸ್ತಾ ಇದ್ದಾರೆ, ಅವ್ರ ಮೂಗಗೆ ಎಲ್ಲ ಕಡೆಗೆ ಹರಡ್ತಾ ಇರುತ್ತಲ್ಲ, ಅದಕ್ಕೆ ಬೇಡ. ಮುಕುಂದನ ಪಾದ ತುಳಸಿಯನ್ನ ನೀನು ಆಘ್ರಾಣಿಸು. ಇನ್ನು ಮೂರ್ಧನ್, ತಲೆಯೇ ಅಧೋಕ್ಷಜಂ ನಮ. ನಮ್ಮ ಅಧೋಕ್ಷಜನಿಗೆ ತಲೆಬಾಗಪ್ಪ, ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡು. ಈಗ ಮೊದಲಿಗೆ ಏನು ಮಾಡಬೇಡ ಹೇಳಿದ್ರು. ಶುಕಮುನಿಗಳನ್ನ ಪರೀಕ್ಷಿತ ಕೇಳಿದ್ದದೇ, ಮನುಷ್ಯನಾದವನು ಏನು ಮಾಡಬಾರ್ದು, ಏನು ಮಾಡಬೇಕು, ಮಾಡಬಾರ್ದು ಅನ್ನೋದು ಮೊದಲು ಹೇಳಿ, ಈಗ ಏನು ಮಾಡಬೇಕು? ಜಿಹ್ವೆ ಕೇಶವಂ ಕೀರ್ತಯ. ಕೇಶವ ಅನ್ನುವಾಗ ಅಲ್ಲಿ ಕೇಶವ ಎನ್ನುವ ಶಬ್ದದಲ್ಲಿ ಬ್ರಹ್ಮ, ವಿಷ್ಣು, ಈಶ್ವರ ಮೂವರು ಇದ್ದಾರೆ ಎಂಬುದಾಗಿ ಭಾಷ್ಯಕಾರರು ಹೇಳ್ತಾರೆ. ಕ ಅಂದ್ರೆ ಬ್ರಹ್ಮ, ಈಶ ಇವನು, ಮತ್ತೆ ವಾ ವಿಷ್ಣು. ಹೀಗೆ ಕೇಶವ ಎಂಬ ನಾಮ ಬ್ರಹ್ಮ, ವಿಷ್ಣು, ಮಹೇಶ್ವರರ ಒಂದು ಸಮೂಹ ರೂಪ ಅಂತ ಹೇಳ್ತಾರೆ. ಕೇಶವ ನಾಮಕ್ಕೆ ವಿಸ್ತಾರವಾದ ಭಾಷ್ಯವನ್ನ ಎಲ್ಲ ಆಚಾರ್ಯರುಗಳು ಕೂಡ ಬರೆದಿದ್ದಾರೆ ವಿಷ್ಣು ಸಹಸ್ರನಾಮ ಹೇಳುವಾಗ. ಆದ್ರಿಂದ ನಾಲಿಗೆಯಲ್ಲಿ ಏನ್ರಿ ನಿಮ್ ನಾರಾಯಣ ದೊಡ್ಡವನ, ನಮ್ ಶಿವದ, ಖಂಡಿತ ನಿಮ್ ಶಿವನನ್ನು ಜಪಿಸಪ್ಪ, ಯಾರನ್ನು ಬೇಕಾದರೂ ಜಪಿಸು. ಇಷ್ಟ ನಾಮವನ್ನ ನಾಲಿಗೆಯಲ್ಲಿ ತಗೋ, ಅದು ಮುಖ್ಯ. ಆದ್ರಿಂದ ನಾಲಿಗೆಯೇ ಪರಮಾತ್ಮನ ನಾಮವನ್ನ ನೀನು ಜಪಿಸು, ಅದು ಮುಖ್ಯವಾದ್ದು. ಇನ್ನು ಮುರರಿಪು ಅಂದಾಗ ನಾವು ಹೇಳ್ಕೊಂಡಿದ್ವಿ ಹಿಂದೆ, ಮುರ ಅಂದ್ರೆ ಯಾರು? ಅವನು 3 ತಲೆಯನ್ನ ಹೊಂದಿದ್ದ, ಅವನು ಎಂಥ ಕೋಟೆಯನ್ನ ಹೊಂದಿದ್ದ? ಏನು? ಮೊದಲಿಗೆ ಪೃಥ್ವಿ ಬೆಟ್ಟಗಳ ಕೋಟೆ ಹೊಂದಿದ್ದ, ಆಮೇಲೆ ನೀರಿನ ಕೋಟೆ ಹೊಂದಿದ್ದ, ಆಮೇಲೆ ಅಗ್ನಿಯ ಕೋಟೆ ಹೊಂದಿದ್ದ. ಈ ಪೃಥ್ವಿ ಅಪ್ ತೇಜಾನೇ ಸೃಷ್ಟಿಗೆ ಮೂಲ. ತೇಜೋ ಅಪ್ ಅನ್ನ ಎಂಬುದಾಗಿ ಛಾಂದೋಗ್ಯ ಉಪನಿಷತ್ತು ಹೇಳುವಾಗ ಇದೇ ಸೃಷ್ಟಿಗೆ ಮೂಲ. ಆದ್ರಿಂದ ಆ ಸೃಷ್ಟಿಗೆ ಮೂಲವಾದ ಇದನ್ನ ಕೋಟೆಯಾಗಿ ಇಟ್ಕೊಂಡಿದ್ದಾನೆ ಮುರ. ಇದನ್ನೆಲ್ಲ ನೋಡಿದರೆ ಏನದು? ಈ ಶರೀರನೇ ಅಲ್ವೇ? ಆದ್ರಿಂದ ಈ ಶರೀರ ನಮಗೆ ಏನು ಮಾಡುತ್ತೆ? ಮತ್ತೆ ಮತ್ತೆ ಬರುವಂತೆ. ಮತ್ತೆ ಮುರ ಅನ್ನುವ ಶಬ್ದಕ್ಕೆ ಮರಣಶೀಲ, ಮೃ ಮರಣಶೀಲ. ಆದ್ರಿಂದ ಮರಣಶೀಲತೆ ಇರುವ ಈ ಶರೀರದಲ್ಲಿ ಕರ್ಮಗಳನ್ನು ಮಾಡ್ತೇವೆ. ಆದ್ರಿಂದಲೇ ಸತಿಮೂಲೆ ತದ್ವಿಪಾಕೆ, ಇದು ಪತಂಜಲಿಗಳ ಮಾತು. ಆದ್ರಿಂದ ಶರೀರ ಇದೆ, ಶರೀರ ಇರುವಾಗ ನಾವೇನ್ ಮಾಡ್ತೇವೆ? ರಾಗದ್ವೇಷಗಳನ್ನು ಹೊಂದ್ತೇವೆ. ರಾಗದ್ವೇಷವನ್ನು ಹೊಂದಿದ್ರೆ ಅದೇ ಸತಿಮೂಲೆ, ಬೀಜ ಅದು. ಅದರಿಂದ ಏನಾಗುತ್ತೆ? ಬೇರೆ 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 ಶರೀರಗಳು ಬರ್ತಾ ಹೋಗುತ್ತೆ. ಆದ್ದರಿಂದ ಮತ್ತೆ ಅದೆಲ್ಲ ಎಲ್ಲಿ ಸಂಗ್ರಹ? ಚೇತ. ಅದಕ್ಕೋಸ್ಕರ ಚೇತನಿಗೆ ಹೇಳುವಾಗ ಮುರರಿಪುಂ ಭಜ. ಯಾರು ಈ ಮರಣಶೀಲವಾದ ಶರೀರ ಮತ್ತೆ ಹುಟ್ಟದೇ ಇರುವಂತೆ ಮಾಡ್ತಾನೋ,
ಯಾರು ಸತ್ ಯಾವುದು ಪೃಥ್ವಿ ಅಪು ತೇಜ ಎಂಬ ಮೂಲ ಬೀಜ ಯಾವುದಿದೆ ಆ ಮೂಲ ಬೀಜವನ್ನೇ ಭಸ್ಮ ಮಾಡಿಬಿಟ್ರೆ ತಿರ್ಗ ಬೀಜ ಎಲ್ಲಿ ಮೊಳಕೆ ಒಡೆಯುತ್ತೆ? ಅಂಥ ಕೆಲಸವನ್ನ ಯಾರು ಮಾಡ್ತಾನೋ ಅವನನ್ನ ನೀನು ಭಜಿಸು. ಆದ್ರಿಂದೇ ಮುರರಿಪುಂ ಅನ್ನುವ ಶಬ್ದವನ್ನ ಅಲ್ಲಿ ಹೇಳಿದ್ದಾರೆ. ಮುರರಿಪುನಾದಂಥ ಪರಮಾತ್ಮನನ್ನ ನೀನು ಚೇತವೇ, ಚೇತ ಎಲ್ಲ ಸಂಸ್ಕಾರಗಳ ಸಂಗ್ರಹ ಖಜಾನೆ ನೀನು ಈ ಮುರರಿಪುವನ್ನು ಭಜಿಸಿದರೆ ಏನಾಗುತ್ತೆ? ಚೇತಸ್ಸಿನೊಳಗೆ ಸಂಗ್ರಹ ಆಗಲ್ಲ. ಅದನ್ನೇ ಮತ್ತೆ ನಾವು ಪತಂಜಲಿಗಳ ಮಾತಿಗೆ ಬಂದಾಗ ಸ್ಥಾನಿನಿ ಉಪನಿಮಂತ್ರಣೆ, ಸ್ಥಾನದಲ್ಲಿರುವವರು ಅಂದ್ರೆ ಯಕ್ಷ ಗಂಧರ್ವ ಕಿನ್ನರ ನೀನು ಪುಣ್ಯಗಳನ್ನೆಲ್ಲ ಮಾಡಿರುವಾಗ ಅವರೆಲ್ಲ ಕರೀತಾರೆ ಬಾ 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 ಅಂತ. ಅದಕ್ಕೆ ಅಂಟಿಕೊಳ್ಳದಂತೆ ಸ್ಮಯ ದೋಷಾತ್ ಅಂತಾರೆ. ಸಂಘ ಸ್ಮಯ ದೋಷಾತ್ ಪತಂಜಲಿಗಳು ಹೇಳುವ ಮಾತು. ಆ ಅಂಟು ಗರ್ವ, ಸ್ಮಯ ಅಂದ್ರೆ ಗರ್ವವನ್ನು ಉಂಟು ಮಾಡುತ್ತೆ. ಗರ್ವ ಬಂತ ಮತ್ತೆ ನಿನಗೆ ಶರೀರ ಇದೆ. ಅದಕ್ಕೋಸ್ಕರ ನೀನು ಮುರರಿಪುವನ್ನ ಭಜಿಸು. ಹೌದು, ಮುರರಿಪುವನ್ನ ಭಜಿಸಿದ್ರೆ ಅವನೇನ್ ಮಾಡ್ತಾನೆ? ಸಂಘವನ್ನ ಉಂಟು ಮಾಡಲ್ಲ, ಸ್ಮಯ ಗರ್ವವನ್ನು ಉಂಟು ಮಾಡಲ್ಲ. ಯಾಕೆಂದ್ರೆ ಚೇತದಲ್ಲಿ ರಾಗದ್ವೇಷ ಉಂಟಾಗಲ್ಲ. ಆದ್ದರಿಂದ ಚೇತಃ ಮುರರಿಪುಂ ಭಜ. ಇನ್ನು ಪಾಣಿದ್ವಂದ್ವ, ಕೈಗಳ ಕೆಲಸ ಏನು? ಹಿಡ್ಕೊಳ್ಳೋದು ಅಲ್ವೇ? ನಾವು ಶ್ರೀಧರ ಅಂದಾಗ ಹೇಳಿದ್ವಿ ಏನು? ಶ್ರಯತಿ, ಯಾರು ಆಶ್ರಯಿಸ್ತಾರೋ ಶ್ರಯತಿ ಇತಿ ಶ್ರೀಹಿ, ಅವರನ್ನೆಲ್ಲ ಧರ, ಉದ್ಧರಿಸ್ತಾನೆ, ಪಾಲಿಸ್ತಾನೆ, ಪೋಷಿಸ್ತಾನೆ. ಹಾಗೆ ಹಿಡ್ಕೊಳ್ಳೋಕ್ಕೆ ನಮ್ಗೇನು ಬೇಕು? ಆದ್ರಿಂದ ಪಾಣಿದ್ವಂದ್ವ ಶ್ರೀಧರಂ ಸಮರ್ಚಯ ಅನ್ನುವುದಾಗಿ ಹೇಳ್ತಾ ಇದ್ದಾರೆ. ಶ್ರೀಧರ ಅಂತ ಯಾತಕ್ಕೆ ಪಾಣಿಗೆ ಹೇಳ್ತಿದ್ದಾರೆ? ಹಿಡುಕೊಳ್ಳುವ ಕೆಲಸ ಕೈ. ನೋಡಿ, ಪ್ರತಿಯೊಂದು ಇಂದ್ರಿಯಕ್ಕೆ ಸಂಬಂಧಪಟ್ಟ ಮಾತುಗಳನ್ನೇ ಹೇಳ್ತಾ ಇದ್ದಾರೆ. ಆದ್ರಿಂದ ಹಿಡ್ಕೊಳ್ಳೋರು ಯಾರನ್ನ ಹಿಡ್ಕೋಬೇಕಪ್ಪ ನೀನು? ಯಾರನ್ನ ಹಿಡ್ಕೊಂಡ್ರೆ ನಿನ್ನನ್ನ ಕಾಪಾಡ್ತಾನೋ, ಯಾರನ್ನ ಹಿಡ್ಕೊಂಡ್ರೆ ಬಿದ್ದೋಗ್ತಾ ಇರೋವನನ್ನ ಎತ್ತುತ್ತಾನೋ, ಯಾರನ್ನ ಹಿಡ್ಕೊಂಡ್ರೆ ಇನ್ನೂ ಬೀಳುವಂತ ಕಾಲಡಿಗೆ ಹಾಕಿ ಮೆಟ್ಟುತ್ತಾನೋ ಅವನನ್ನು ಹಿಡಿಬೇಡ. ನಿನ್ನ ಬೀಳೋದನ್ನೇ ಖುಷಿ ಪಡೋನಿದಾನಲ್ಲ ಲೋಕದಲ್ಲಿ, ಅವರನ್ನ ಹಿಡಿಬೇಡ. ಆದ್ರಿಂದ ಯಾರನ್ನ ಹಿಡಿದರೆ ನಿನ್ನ ಉದ್ಧಾರ ಮಾಡ್ತಾನೋ ಅವನನ್ನ ಶ್ರೀಧರಂ ಪಾಣಿದ್ವಂದ್ವ ಸಮರ್ಚಯ. ಇನ್ನು ಅಚ್ಯುತ ಕಥಾಹ. ಅಚ್ಯುತ ಅಂದ್ರೆ ಜಾರೋದು. ಮತ್ತೆ ನಾವು ಏನೇ ಲೋಪದೋಷಗಳನ್ನು ಮಾಡಿದ್ರು ಎಲ್ಲರಿಗೆ ಅನುಭವದಲ್ಲಿದೆ. ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಮೊದಲಿಗೆ ಯಾರು ಬರ್ತಾ ಇದ್ದಾನೆ? ಅಚ್ಯುತ ಬರ್ತಾ ಇದ್ದಾನೆ. ಚ್ಯುತ ಅಂದ್ರೆ ಏನು? ಜಾರುವಿಕೆ ಅಂತ ಬಂದು ಕೂಡಲೇ ಈಗ ನಾವು ಜಡಭರತನನ್ನ, ಅಜಮಿಳನನ್ನ ಯಾರನ್ನೇ ನೋಡ್ತೇವಲ್ಲ, ಜಾರುವ ಸಂದರ್ಭ ಬಂದಾಗ ಜಾರುವುದಕ್ಕೆ ಕಾರಣಭೂತವಾದದ್ದು ಯಾವುದು? ಕಿವಿ. ಆದ್ರಿಂದಲೇ ಕನಕದಾಸರು ಹೇಳುವಾಗ ಕಿವಿಯೇ ಕರ್ಮ ಕುಠಾರ, ಕಿವಿಯೊಳಗೆ ಕೇಳೋ ನಾದದ ಬೇರ. ಕಿವಿ ಒಳಗೆ ನೀನು ಆ ಓಂಕಾರ ನಾದದ ಬೇರು ಏನು ಒಳಗಡಗಿದೆ ಅದನ್ನ ನೀನು ಕೇಳಿದ್ರೆ ಇದು ಕರ್ಮ ಕುಠಾರವಾಗುತ್ತೆ. ಕರ್ಮ ಬೀಜ ಇಲ್ಲಿ ಬಿತ್ತುಕೊಳ್ಳೋದಿಲ್ಲ. ಆದ್ರಿಂದ ನಮ್ಮನ್ನು ಬೀಳಿಸೋದು ಯಾವುದು? ಕರ್ಮ. ನಮ್ಮನ್ನು ಮತ್ತೆ ಮತ್ತೆ ಶರೀರಕ್ಕೆ ತಂದು ಹಾಕೋದು ಯಾವುದು? ಕರ್ಮ. ಆದ್ರಿಂದ ಕರ್ಮ ಬಂಧನ ನನಗೆ ಬೇಡ. ಆದ್ರಿಂದಲೇ ದಾಸರು ಹೇಳುವಾಗ ಕರ್ಮ ಬಂಧನ ಛೇದನ ರಘುರಾಮನ ನೀನೆನೆ ಮನವೇ ಅಂತ ಹೇಳ್ತಾರೆ. ರಘುರಾಮನ ಪಾದಾರವಿಂದಗಳ ಸ್ಮರಣೆ ಏನು ಮಾಡುತ್ತೆ? ಕರ್ಮ ಬಂಧನವನ್ನ ಛೇದನ ಮಾಡಹಾಕುತ್ತೆ. ಕರ್ಮ ಬಂಧನಕ್ಕೆ ಮುಖ್ಯವಾದ ಕಾರಣ ಕಿವಿ, ಕೇಳುವಂಥದ್ದು. ಆದ್ರಿಂದ ಕರ್ಮ ಬಂಧನವನ್ನು ದೂರ ಮಾಡಬೇಕಾದ್ರೆ ಅಚ್ಯುತನನ್ನ, ಯಾರು ನಮ್ಮನ್ನ ಜಾರಿಸೋದಿಲ್ವೋ ಅವನನ್ನ ನೀನು ಕೇಳು, ಅವನ ವಿಚಾರವನ್ನ ಕೇಳು. ಅದಕ್ಕೆ ಅಚ್ಯುತ ಕಥಾಹ. ಕಥೆಯಲ್ಲಿ ಆದ್ರಿಂದೇ ಶುಕಮುನಿಗಳು ಹೇಳುವಾಗ ಕಥೆನೇ ನಾವು ನಿನ್ನೆ ನೋಡಿದೀವಿ ಅದನ್ನು ವಿಸ್ತಾರವಾಗಿ. ಕಥೆ ಮುಖ್ಯವಾದದ್ದು. ಆ ಭಗವಂತನ ಸಂಬಂಧವಾದಂತಹ ಕಥೆಗಳನ್ನ ಕೇಳ್ತಾ 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 ಮೊದಲಿಗೆ ನಮಗೆ ಇಷ್ಟ ಬರದೇ ಇರಬಹುದು. ಬಲವಂತದಿಂದ ಅದನ್ನು ಕೇಳೋದಕ್ಕೆ ಆರಂಭ ಮಾಡಿಬಿಟ್ರೆ ಅದರಲ್ಲಿ ಪ್ರೀತಿ ತಾನೇ ಬರುತ್ತೆ. ಹಾಗೆ ಪ್ರೀತಿ ಬಂತು ಅಂದ್ರೆ ಅದು ಮತ್ತೆ ಪರೀಕ್ಷಿತನಿಗೆ ಮೊದಲವರು ಆರಂಭ ಮಾಡಿದ್ದೇನು? ಯೋಗ ಮಾರ್ಗ ಹೇಳಿದ್ರು, ಇದನ್ನು ಸಾಧನೆ ಮಾಡಪ್ಪ, ಪ್ರಾಣಾಯಾಮ ಮಾಡಪ್ಪ, ಹಾಗೆ ಮಾಡಪ್ಪ ಅಂತ. ಆದರೆ ಪರೀಕ್ಷಿತನಿಗೆ ಅದು ಆನಂದ ಕೊಡಲಿಲ್ಲ. ಯಾವಾಗ ಇದೇನೇನೋ ಹೇಳ್ತಾರೆ ಗುರುಗಳೇ,
ಆದ್ರಿಂದ ಇದಕ್ಕೆಲ್ಲ ಮೂಲ ಯಾರೋ ಇದಾನಂತೆ. ನಮ್ಮ ತಾತ ಮುತ್ತಾತಂದರೆಲ್ಲರೂ ಅವನ ವಿಚಾರವನ್ನ ಕೇಳಿ ಮುಕ್ತರಾಗಿ ಹೋದರಂತೆ. ಅವನ ವಿಚಾರ ಸ್ವಲ್ಪ ಹೇಳುತ್ತೀರಾ ಅಂದ ನೋಡಿ. ಅಲ್ಲಿಂದ ಶುರುವಾಯ್ತು. ಅಲ್ಲಿ ಹೇಳುವಾಗಲೂ ಕೂಡ ಅವರು ಏನೋ ಉದಾಸದಲ್ಲಿ ಅನ್ನುವಂತೆ ಸೃಷ್ಟಿ ಅಂತ ಆರಂಭ ಮಾಡಿದ್ರು. 3ನೇ ಸ್ಕಂದ ಪೂರ್ತಿ ಬೋರ್ ಹೊಡಿಬಹುದು ಭಾಗವತ ತೆಗೆದವರಿಗೆ. ಅಲ್ಲಿರೋದೆಲ್ಲ ಬರೀ ತತ್ವನೇ, ಬರೀ ಉಪದೇಶನೇ, ಭಾಗವತ ಬೇಡ ಅನ್ಸೋತರ. ಆದರೆ ಪರೀಕ್ಷಿತನನ್ನ ಪರೀಕ್ಷೆ ಮಾಡಿದ್ರು. ಯಾವಾಗ ಅವನು ಬಿಡ್ಲಿಲ್ಲ, ಗುರುಗಳೇ ಅದು ಹೇಳಿ, ಗುರುಗಳೇ ಅದು ಹೇಳಿ. ಹಾಗೆ ಆ ಭಗವನ್ನಾಮ ಕೊನೆಗಂತೂ ಎಲ್ಲಿವರೆಗೆ ಕಾಯಿಸಿದ್ರು? ಎಲ್ಲರನ್ನ ಸೆಳೆಯುವ ಕೃಷ್ಣಂಗೆ 8, 9 ಸ್ಕಂದಗಳು ಕಾಯಿಸಿದ್ರು. ಇನ್ನೂ ಯಾವಾಗ ಆ ಹೃದಯದ ತವಕ ಬಂದ ಮೇಲೆ ತಗೋ ಅಂತ ಕೃಷ್ಣ. ಹಾಗೆ ಆ ನಮ್ಮ ಹೃದಯದ ಒಳಗೆ ಆ ತವಕ ಮೂಡುವುದು, ಆ ಕೃಷ್ಣನ ಕಥೆ, ಅಚ್ಯುತನ ಕಥೆ ಕೇಳ್ತಾ ಕೇಳ್ತಾ ಆನಂದವಾಗಿಬಿಟ್ರೆ ಎಂದಿಗೆ ಎಷ್ಟು ಹೊತ್ತಿಗೆ, ಯಾವ ಗಳಿಗೆಗೆ ಕೇಳೇನಪ್ಪ, ಎಷ್ಟೊತ್ತಿಗೆ ಅಡಿಗೆ ಮನೆ ಬಾಗಿಲು ಹಾಕಿ ಬರ್ತೀನಿ, ಎಷ್ಟೊತ್ತಿಗೆ ನಾನು, ಆ ಒಂದು ತವಕ ಉಂಟಾಗುತ್ತೆ. ಆದ್ರಿಂದ ಅಚ್ಯುತ ಕಥಾ ಶ್ರೋತ್ರದ್ವಯ ತ್ವಂ ಶೃಣು. ಮತ್ತೆ ಕೃಷ್ಣಂ ಲೋಕಯ ಲೋಚನದ್ವಯ. ಈಗ ತಾನೇ ಹೇಳಿದ್ವಿ, ಎಲ್ಲ ಕಾಮಕ್ಕೆ ಕಾರಣ ಕಣ್ಣು. ಆ ಕೃಷ್ಣ ಅನ್ನೋದೇನು? ಕಾಮ ಎನ್ನುವುದು ಆಕರ್ಷಣೆಯ ಬೀಜ. ಕೃಷ್ಣ ಅನ್ನೋದೇನು? ಆಕರ್ಷಣೆಗೆ ಮೂಲ ಅದು. ಆದ್ರಿಂದಲೇ ಗೋಪಸ್ತ್ರೀಯರಿಗೆ ಆಕರ್ಷಣೆ ಸುಲಭ ಆಯಿತು. ಅದನ್ನು ಕೂಡ ಕೃಷ್ಣ ಎಷ್ಟು ಮಾಡಿಕೊಟ್ಟ ನೋಡಿ. ಪ್ರತಿದಿನ ಅವ್ರ ಮನೆಗೆ ಹೋಗಿ ರೂಢಿ ಮಾಡಿಬಿಟ್ಟು, ಕೃಷ್ಣ ಬರಲಿಲ್ಲ ಅಂದ್ರೆ ಕಾಯೋ ಹಾಗಾಗುತ್ತೆ. ಎಲ್ಲಿ ಬಾಗಿಲು ಶಬ್ದ ಆಯ್ತಾ, ಎಲ್ಲಿ ಮಂತು ಬಿತ್ತಾ, ಎಲ್ಲಿ ತೊಟ್ಲಲ್ಲಿ ಮಗು ಕೂಗ್ತಾ, ಎಲ್ಲಿ ಕೊಟ್ಟಿಗೆನಲ್ಲಿ ಅಂಬ ಅಂತ ಕರು ಕೂಗ್ತಾ ಅಂದ್ರೆ ಕೃಷ್ಣ ಬಂದ ಅಂತ. ಅವನ್ ತಾನೇ ಈ ಚೇಷ್ಟೆ ಮಾಡ್ತಾನೆ, ಕರುವನ್ನ ಬಿಚ್ಚಿಬಿಡ್ತಾನೆ, ತೊಟ್ಲಲ್ಲಿ ಮಲಗಿರೋ ಪಾಪನ್ ಚಿವುಟು ಬಿಡ್ತಾನೆ. ಅದೆಲ್ಲ ಶಬ್ದ ಆಯ್ತು ಅಂದ್ರೆ ಓ ಕೃಷ್ಣ ಬಂದ. ಹಾಗೆ ಕೃಷ್ಣನಿಗಾಗಿ ತವಕಗೊಳ್ಳುವಂತೆ ಕೃಷ್ಣ ಪ್ರೀತಿಯನ್ನ ಘನೀಭೂತವಾಗಿ ಮಾಡಿದವನು ಕೃಷ್ಣ. ಗೋಪಸ್ತ್ರೀಯರ ಹೃದಯದಲ್ಲಿ ಬಂದು 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 ಅವರ ಹೃದಯದಲ್ಲಿ ಪೂರ್ಣ ಎಲ್ಲಿ ಮುಟ್ಟಿದ್ರು ಅಲ್ಲಿ ಕೃಷ್ಣನೇ, ಎಲ್ಲಿ ತಾಗಿದ್ರೆ ಅಲ್ಲಿ ಕೃಷ್ಣ. ಹಾಗೆ ಅವನು ಮಾಡಿಟ್ಟು ಬಿಟ್ಟ. ಆದ್ರಿಂದ ಲೋಚನ ಆಕರ್ಷಣೆಗೆ ಬೇರೆ ಇಲ್ವೇ ಇಲ್ಲ. ಅವರ ಕಣ್ಣು ಹರಿದ ಜಾಗ ಎಲ್ಲ ಕೃಷ್ಣ, ಅವರ ಕಿವಿ ಹರಿದ ಜಾಗ ಎಲ್ಲ ಕೃಷ್ಣ, ಅವರ ನಾಲಿಗೆ ಹರಿದ ಜಾಗ ಎಲ್ಲ ಕೃಷ್ಣ. ಆ ರೀತಿ ಕಾಮ ಎನ್ನುವುದಕ್ಕೆ ಎಷ್ಟು ದ್ವಾರಗಳಿದೆ. ಎಲ್ಲ ದ್ವಾರವನ್ನ ಕೃಷ್ಣ ತುಂಬಿಕೊಳ್ಳೋದಕ್ಕೆ ಮೊದಲಿನ ದ್ವಾರ ಇದೆಯಲ್ಲ. ಆದ್ರಿಂದ ಕೃಷ್ಣನನ್ನ ಲೋಚನದ್ವಯ, 2 ಕಣ್ಣುಗಳೇ ಲೋಕಯ ನೋಡು. ಇನ್ನು ಹರಿ ಅಂದ್ರೇನು? ಅಪಹರಿಸು, ಕಿತ್ತಾಕೋದು. ಆದ್ರಿಂದ ನಮ್ಮ ಪಾದಗಳು ನಮ್ಮ ಪಾಪಗಳನ್ನ ದೂರ ಮಾಡುವುದಕ್ಕೆ, ನಮ್ಮ ಪಾದಗಳು ಪಾಪವನ್ನ ಕಟ್ಟಾಕಕ್ಕೆ ಕಾರಣ. ಈಗ ಹೇಳಿದ್ವಲ್ಲ, ಯಾವುದು ಭೋಗಾಭಿಲಾಷೆಗೆ ಕಾರಣ ಅಂಥ ಜಾಗಗಳಿಗೆ ಹೋದರೆ ಕಾಲು, ಆಗ ಭೋಗವನ್ನ ಪಡೀತಾ ಪಡೀತಾ ಮತ್ತೆ ಮತ್ತೆ ಜನ್ಮ. ಆ ಭೋಗ ಬೇಡ ಅನ್ನುವಂಥ ಒಂದು ಭಾವ ಬಂದರೆ ಪರಮಾತ್ಮನ ಆಲಯಕ್ಕೆ ನಾವು ಪ್ರತಿದಿನ ಹೋಗ್ತಾ ಇದ್ರೆ ಹರಿರ್ಹರತಿ ಪಾಪಾನಿ, ಅವನಿಗೆ ಹರಿ ಅನ್ನೋ ಹೆಸರೇ ಅದಕ್ಕೆ. ಹರಿರ್ಹರತಿ ಪಾಪಾನಿ ದುಷ್ಟಚಿತ್ತೈರಪಿ ಸ್ಮೃತಃ ಅನಿಚ್ಛಯಾಪಿ ಸಂಸ್ಪೃಷ್ಟೋ ದಹತ್ಯೇವ ಹಿ ಪಾವಕಃ. ಬೆಂಕಿನ ಸುಡದೇ ಇರಲಿ ಅಂತ ಮುಟ್ಟಿ ಸುಡಲ್ವಾ? ಸುಡುತ್ತೆ. ಸುಡ್ಲಿ ಅಂತ ಮುಟ್ಟಿ ಸುಡುತ್ತೆ. ಹಾಗೆ ಹರಿ ಎನ್ನುವ ನಾಮವನ್ನ ಹೇಗಾದ್ರೂ ನಾಲಿಗೆನಲ್ಲಿ ತಗೊಂಡ್ಬಿಟ್ರೆ, ಆದ್ರಿಂದಲೇ ಶುಕಮುನಿಗಳು ಪರೀಕ್ಷಿತನಿಗೆ ಹೇಳುವಾಗ ಹೇಗಾದ್ರೂ ಕೃಷ್ಣೇ ಮನಃ ನಿವೇಶಯ, ಕೃಷ್ಣನಲ್ಲಿ ಮನಸ್ಸನ್ನು ಇಟ್ಬಿಡಪ್ಪ. ಕಷ್ಟ ನಿಜ, ಕಷ್ಟದಿಂದ ಒಂದು ಸಲಿ ಕೃಷ್ಣನಲ್ಲಿ ಮನಸ್ಸನ್ನು ಇಟ್ಬಿಟ್ಟೆ ಅಂದ್ರೆ ಇನ್ನು ಯಾವ ಭಯ ಇಲ್ಲ, ಇನ್ನು ಯಾರ ಭಯ ಇಲ್ಲ, ಎಂಥ ಭಯ ಇಲ್ಲ. ಹಾಗೆ ಆ ಕೃಷ್ಣನಲ್ಲಿ ಮನಸ್ಸನ್ನ, ಕಣ್ಣನ್ನ ಮೊದಲಿಗೆ ಇಟ್ರೆ ಕಣ್ಣಿನೆರಗಳು ಆ ಎದರಿತಿಯನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಆದ್ರಿಂದ ಕೃಷ್ಣಂ ಲೋಕಯ ಲೋಚನದ್ವಯ ಹರೇಹೆ ಆಲಯಂ ಅಂಘ್ರಿ ಯುಗ್ಮ ಗಚ್ಚ. 2 ಪಾದಗಳೇ ಹರಿಯ ಆಲಯಕ್ಕೆ ನೀನು ಹೋಗು. ಇನ್ನು ಮುಕುಂದ ಎನ್ನುವ ಶಬ್ದವನ್ನ ಆರಂಭದ ದಿನ ನಾವು ನೋಡಿದ್ದೇವೆ. ಮುಕ್ತಿದಾಯಕನಾದವನನ್ನ ಮುಕುಂದ ಅಂತ ಕರೀತಾರೆ. ತುಳಸಿ ಎಂಬುದು ತಾಯಿ ತಾನು ಪರಮಾತ್ಮನಲ್ಲಿ ಗಾಢವಾದ ಭಕ್ತಿಯನ್ನ ಮಾಡಿ, ಯಾರು ತನ್ನ ಒಂದು ಆಶ್ರಯವನ್ನ, ಆದ್ರಿಂದಲೇ ದಾಸರು ಹೇಳುವಾಗ ಇದು
ಶ್ರೀಹರಿಗರ್ಪಿಸಿದ ಗಂಗೋದುಕ, ಶ್ರೀ ತುಳಸಿಗರ್ಪಿಸಿದ ನಿರ್ಮಲೋದುಕ. ಶ್ರೀಹರಿ ಕೊಡುವನು ಸಾಯುಜ್ಯ ಪದವಿಯ, ಶ್ರೀ ತುಳಸಿ ಕೊಡುವಳು ಸಾಯುಜ್ಯ ಮುಕ್ತಿಯ. ಆದ್ರಿಂದಲೇ ಮುಕುಂದ ಪಾದ ತುಳಸೀಂ ಆಗ್ರಾಪಯ, ಮೂಗಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ತುಳಸಿಯನ್ನ ಹರಿಯನ್ನ ಆಶ್ರಯಿಸಿದರೆ ಅದರಲ್ಲಿ ಇಬ್ಬರು ಏನು ಕೊಡ್ತಾರೆ? ಶ್ರೀಹರಿಗರ್ಪಿಸಿದ ಗಂಗೋದುಕ, ಶ್ರೀ ತುಳಸಿಗರ್ಪಿಸಿದ ಬಿಂದು ಉದಕ. ಅದರಲ್ಲಿ ಶ್ರೀಹರಿ ಕೊಡುವನು ಸಾಯುಜ್ಯ ಪದವಿಯ, ಶ್ರೀ ತುಳಸಿ ಕೊಡುವಳು ಸಾಯುಜ್ಯ ಮುಕ್ತಿಯ. ಆದ್ರಿಂದ ಆ ತುಳಸಿಯನ್ನ ನೀನು ಅಘ್ರಾಣಿಸಿದರೆ ಯಾರಲ್ಲಿರೋನು? ಮುಕುಂದ. ಮುಕುಂದ ಯಾರು? ಮುಕ್ತಿದಾಯಕನಾದವನು. ಆದ್ರಿಂದ ಮುಕುಂದ ಪಾದ ತುಳಸೀಂ ಜಿಘ್ರ ಆಘ್ರಾಣ, ಮೂಗೆ ನೀನು ಅದನ್ನ ಆಸ್ವಾದಿಸು, ಆ ಪರಿಮಳವನ್ನ. ಇನ್ನು ಅಧೋಕ್ಷಜ, ಅಧೋಕ್ಷಜನ ಚರಿತೆ ಒಂದು ರೀತಿಯಲ್ಲಿ ಇದೆ. ಕೆಲವರಿಗೆ ನಮ್ಮ ವಿಷ್ಣು ಅಂಥವನ ಅಂತ ವಿಷ್ಣುವಿನ ಬಗ್ಗೆ ಬೇಸರ ಬರಬಹುದೇನೋ ಗೊತ್ತಿಲ್ಲ. ಆದರೆ ಯಾವುದು ಕೆಳಮುಖಕ್ಕೆ ಹರಿತಾ ಇದೆ, ಅಧಃ ಅಂದ್ರೆ ಕೆಳಗೆ, ಹಾಗೆ ಕೆಳಕ್ಕೆ ಹರಿಯುತ್ತಿರುವುದನ್ನು ಮೇಲಕ್ಕೆ ಎತ್ತಿ ನಮ್ಮನ್ನು ಊರ್ಧ್ವಗತಿಗೆ ಒಯ್ಯುವುದು. ಆದ್ದರಿಂದಲೇ ಯೋಗದಲ್ಲಿ ಮೊದಲಿಗೆ ಗೀತೆಯಲ್ಲಿ ಕೂಡ ಪ್ರಾಣೇ ಅಪಾನಂ ಜುಹ್ವತಿ, ಮೊದಲು ಅಪಾನವನ್ನ ತಂದು ಪ್ರಾಣದಲ್ಲಿ ಇಡ್ತಾನೆ. ಅಪಾನೇ ಪ್ರಾಣಂ ಜುಹ್ವತಿ, ಆ ಪ್ರಾಣ ಅಪಾನಗಳ ಸಂಯೋಗದಿಂದ ಅವನು ಸುಷುಮ್ನೆಯನ್ನ ಪ್ರವೇಶಿಸಿ ಮೇಲೆ ಸಹಸ್ರಾರದ ಕಡೆಗೆ ತನ್ನ ಗತಿಯನ್ನ ಹೊಂದುತ್ತಾನೆ. ಅದು ಅಧೋಕ್ಷಜ ಭಾವ. ಅದನ್ನು ಅರ್ಥ ಮಾಡಿಕೊಳ್ಳದೆ ಪುರಾಣದ ಕಥೆಯಲ್ಲಿಯೇ ನಾವು ಅಧೋಕ್ಷಜ ಅನ್ನುವುದಕ್ಕೆ ಕಥೆ ಬಂದಿದೆ. ಆ ಕಥೆಯನ್ನು ಕೇಳ್ಬಿಟ್ಟು ನಮ್ಮ ವಿಷ್ಣು ಹಾಗೆಲ್ಲ ಅಲ್ಲ, ಅವನು ಕೆಳಗೆ, ಆ ತರಹ ನಾವು ಭಾವಿಸೋದಲ್ಲ. ಅಲ್ಲಿರುವ ತತ್ವ ಏನು? ಅಪಾನವನ್ನ ನೀನು ಕೆಳಗೆ ಹೋಗಬೇಡ ಅನ್ನಕ್ಕಾಗಲ್ಲ. ನೀರನ್ನ ನೀನು ಕೆಳಗೆ ಹರಿಬೇಡ ಅಂತ ಮೇಲಕ್ಕೆ ಎತ್ತಿಡಿರಿ, ನೀರಿರುತ್ತ ಮೇಲೆ, ನೀವು ಎಷ್ಟು ಮೇಲೆತ್ತಿಟ್ರು ಕೈ ಬಿಟ್ಟ ತಕ್ಷಣ ಕೆಳಗೆ ಬೀಳೋದು. ಬೆಂಕಿಯನ್ನ ನೀನು ಮೇಲಕ್ಕೆ ಉರಿಬೇಡ ಅಂತ ಅದು ಹಿಡ್ಕೊಳ್ಳಿ, ಬೆಂಕಿ ಉರಿಯೋದೇ ಮೇಲಕ್ಕೆ. ಪ್ರಸಿದ್ಧಂ ಊರ್ಧ್ವಜ್ವಲನಂ ಹವಿರ್ಭುಜ, ಇದೆಲ್ಲ ಲೋಕದಲ್ಲಿ ಪ್ರಕೃತಿಯಲ್ಲಿರುವಂಥ ಸಹಜ ಗುಣಗಳು. ಹಾಗೆ ನಮ್ಮ ಇದು ಯೋಗದಲ್ಲಿ ಮತ್ತೆ ಯೋಗ ಉಪನಿಷತ್ತುಗಳಿದೆ, ಅನೇಕ 21 ಉಪನಿಷತ್ತುಗಳಿದೆ ಯೋಗ ಉಪನಿಷತ್ತು. ಅದರಲ್ಲಿ ಹೇಳುವಾಗ ನಮ್ಮ ಶರೀರದಲ್ಲಿ ಇದು ಕ್ಷಣ ಕ್ಷಣದಲ್ಲಿ ನಡೀತಾ ಇದೆ. ಅಪಾನ ಏನು ಮಾಡುತ್ತೆ ನಮಗಿದು ಗೊತ್ತಾಗ್ತಾ ಇಲ್ಲ. ನಮ್ಮ ಶರೀರ ಬದುಕಿದೆ ಅಂದ್ರೆ ಆ ಪ್ರಾಣ ಎಂಬುದು ತಾನು ತರುವ ಅಮೃತವನ್ನ ಈ ಅಪಾನ ಎಂಬುದು ತಗೊಂಡು ಅದನ್ನು ಶರೀರಕ್ಕೆಲ್ಲ ಹಂಚುತ್ತೆ. ಆದ್ರಿಂದ ನಮ್ಮ ಶರೀರ ಬದುಕಿದೆ. ಆದ್ರಿಂದ ನಮ್ಮ ಶರೀರದಲ್ಲಿ ಎಲ್ಲ ಚಟುವಟಿಕೆಗಳು ನಡೀತಾ ಇದೆ. ಅದನ್ನ ಅಪಾನ ಎಂಬುದು ಏನು ಮಾಡುತ್ತೆ? ತಾನು ಮೇಲಕ್ಕೆ ಬರುತ್ತೆ. ಪ್ರಾಣ ಎಂಬುದರ ಗತಿ ಏನಂದ್ರೆ ಮೇಲಕ್ಕೆ ಹೋಗೋದೇ ಪ್ರಾಣದ ಸ್ವರೂಪ. ಅಪಾನದ ಸ್ವರೂಪ ಕೆಳಕ್ಕೆ ಬರೋದೇ ಅದರ ಸ್ವರೂಪ. ಅಪಾನ ತಾನು ಮೇಲಕ್ಕೆ, ಪ್ರಾಣ ಏನು ಮಾಡುತ್ತೆ? ಮೇಲಿಂದ ಅಮೃತವನ್ನ ತಂದ್ರೆ ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ತತ್ಪಾದೋ ಜಗದಾಧಾರ ನಿಪತಂತಿ ಸಮೂರ್ಧನಿ. ಹಾಗೆ ಆ ಮೂರ್ಧನಿ ಅಲ್ಲಿಂದ ಇದು ಬರುತ್ತೆ. ಹಾಗೆ ಬಂದ ತಕ್ಷಣ ಅಪಾನ ಏನು ಮಾಡುತ್ತೆ? ಅದರಿಂದ ಅಮೃತವನ್ನು ಕಿತ್ಕೊಂಡ್ಬಿಡುತ್ತೆ. ಪ್ರಾಣ ಪ್ರತಿಗಳಿಗೆಯಲ್ಲಿ ಅಮೃತವನ್ನು ತರುತ್ತೆ ಪಾಪ. ಅದು ತಂದ ತಕ್ಷಣ ಅಪಾನ ಕಿತ್ಕೊಂಡ್ಬಿಡುತ್ತೆ. ಕಿತ್ಕೊಂಡು ಇಡೀ ಶರೀರಕ್ಕೆ ಅದನ್ನ ಹಂಚುತ್ತೆ. ಖಾಲಿಯಾಗೋಯ್ತಾ ಮತ್ತೆ ತಿರ್ಗ ಬರುತ್ತೆ. ಆಗ ಪ್ರಾಣತಂತ್ರ ಇದೆಲ್ಲ ಕ್ಷಣ ಮಾತ್ರದಲ್ಲಿ ನಡೆಯುತ್ತೆ. ನಾವು ಹೇಳುವಾಗ ಪ್ರಾಸೆಸ್ ದೊಡ್ಡದು, ಆದರೆ ನಡೆಯೋದೆಲ್ಲ ಕಣ್ಣು ರೆಪ್ಪೆ ಮಿಟಿಕ್ಸೋ ಅಷ್ಟರಲ್ಲಿ ನಡೆಯುವಂಥ ಪ್ರೊಸೀಜರ್ ಇದೆಲ್ಲ. ಹಾಗೆ ನಡೆಯುವಂಥ ಈ ಪ್ರಾಣ ಅಪಾನ ಕ್ರಿಯೆಗಳಲ್ಲಿ ಪ್ರಾಣ ಅಪಾನಗಳನ್ನು ಸೇರಿಸೋದಿದೆಯಲ್ಲ ಅದು ಕಷ್ಟದ್ದು. ಅಪಾನ ಏನು ಮಾಡ್ತಿದೆ? ಕೆಳಗೆ ಓಡುತ್ತೆ. ಪ್ರಾಣ ಏನು ಮಾಡುತ್ತೆ? ಮೇಲಕ್ಕೆ ಓಡುತ್ತೆ. ಆದ್ದರಿಂದಲೇ ಗೀತಾಚಾರ್ಯ ಹೇಳುವಾಗ ಪ್ರಾಣೇ ಅಪಾನಂ, ಅಪಾನೇ ಪ್ರಾಣಂ. ಅದು ಸುಲಭ ಅಲ್ಲ. ಅದನ್ನ ಮಾಡಿ ತೋರಿಸಿದವನು ಅಧೋಕ್ಷಜ. ಅದು ಅಧೋಕ್ಷಜ ತತ್ವ. ಆದ್ರಿಂದ ಅಧೋಕ್ಷಜ ಏನು ಮಾಡ್ದ? ತಾನು ಕೆಳಗೆ ಓಡುವಂಥ ಅಪಾನವನ್ನ ಮೇಲಕ್ಕೆತ್ತದ, ಮೇಲೆ ಓಡುವಂಥ ಪ್ರಾಣವನ್ನ ಕೆಳಕ್ಕೆ ತಂದ. ಎರಡೂ ವಿರುದ್ಧ ದಿಕ್ಕಿನಲ್ಲಿ ಕುದುರೆ ಓಡಿದ್ರೆ ಗಾಡಿ ಏನಾಗುತ್ತೆ ಅಲ್ವೇ? ಎರಡು ಏನಾಗಬೇಕು? ಒಂದು ದಾರಿಗೆ ಬರಬೇಕು. ಆ ಕೆಲಸ ಮಾಡಿದ ಅಧೋಕ್ಷಜ. ಆದ್ರಿಂದಲೇ ಅವನಿಗೆ ಮೂರ್ಧನ್ನಮ ಅಂತ ಹೇಳ್ತಾ ಇದ್ದಾರೆ. ಇಲ್ಲದೇ ಇದ್ರೆ ಈ ರಥ, ಇದು ರಥನೇ,
ಕಠೋಪನಿಷತ್ತಿನಲ್ಲಿ ಇದನ್ನ ರಥ ಅಂತ ಕರೆದಿದ್ದಾರೆ. ಇಂದ್ರಿಯಾಣಿ ಹಯಾನ್ಯಾಹುಹು, ಇಂದ್ರಿಯಗಳು ಕುದುರೆ, ಮನಸ್ಸು ಎಂಬುದು ಅದನ್ನ ನಿಯಮನ ಮಾಡುವಂಥದ್ದು, ಬುದ್ಧಿ ಎನ್ನುವನು ಸಾರಥಿ, ಆ ಒಂದು ಕುದುರೆ. ಆದ್ರಿಂದ ಈ ರಥ ನಿಯಮನ ಆಗಬೇಕಾದರೆ ಅದು ಏನಾಗಬೇಕು? ಅಧೋಕ್ಷಜನ ಕೃಪೆ ಬೇಕು. ಆದ್ದರಿಂದ ಮೂರ್ಧನ್ ನಮ, ಮೂರ್ಧನ್ ನಮ ಅಂದ್ರೇನು? ನ ಮಮ, ಇದು ನನ್ನದಲ್ಲ, ಇದು ನನ್ನದಲ್ಲ, ನನ್ನದಲ್ಲ ಎಂಬ ಭಾವದಿಂದ ಯಾವುದು ಇದರಲ್ಲಿ ನಾವು ಲಲಿತಾ ಸಹಸ್ರನಾಮವನ್ನು ಹೇಳುವಾಗ ಯೋನಿ ಮುದ್ರಾ ಎನ್ನುವ ನಾಮವನ್ನು ನೋಡ್ತಾ ಇದಕ್ಕೆ ಎಷ್ಟು ಬೆಲೆ ಇದೆ, ಇದರಲ್ಲಿ ಏನೇನು ತತ್ವ ಅಡಗಿದೆ ಎಂಬುದನ್ನು ನಾವು ನೋಡಿದ್ದೇವೆ. ಮತ್ತೆ ವೇದಾಂತ ದೇಶಿಕರು ಅಂಜಲಿ ಮುದ್ರಾ ಅನ್ನುವ ಒಂದು, ಅಂಜಲಿ ವೈಭವ ಅನ್ನುವ ಒಂದು ಸ್ತೋತ್ರ ರಚಿಸಿದ್ದಾರೆ. ಅದರಲ್ಲಿ ಅಂಜಲಿಗಿರುವ ಶಕ್ತಿ ಏನು ಅನ್ನುವುದನ್ನು ಹೇಳ್ತಾರೆ. ಹಾಗೆ ಎಲ್ಲ ಪಂಚಪ್ರಾಣಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಗಳು ಎಲ್ಲದರ ಒಂದು ಜೋಡಿ, ಕೊನೆಗೆ ಜೀವಾತ್ಮ ಪರಮಾತ್ಮಗಳ ಜೋಡಿ. ಅದನ್ನೇ ರಾಮಾಯಣ ತತ್ವ. ಪರಮಾತ್ಮ ರಾಮನಾಗಿದ್ರೆ, ಜೀವಾತ್ಮ ಸೀತೆಯಾಗಿದ್ರೆ, ಆ ಪರಮಾತ್ಮ ರಾಮನೊಡನೆ ಜೀವಾತ್ಮ ಸೀತೆಯನ್ನ ಬೆರೆಸಿದ್ಯಾರು? ಹನುಮಂತ. ಹನುಮಂತ ಯಾರು? ವಾಯುತತ್ವ. ವಾಯುತತ್ವ ಯಾವುದು? ಪ್ರಾಣಾಪಾನ. ಎಲ್ಲ ನೋಡಿ ಹೇಗೆ ಅಡಗಿಸಿಟ್ಟಿದ್ದಾರೆ. ಆದ್ದರಿಂದಲೇ ಅಧೋಕ್ಷಜ ಅನ್ನುವ ಶಬ್ದವನ್ನ ಇಲ್ಲಿ ಬಳಸ್ತಾ ಇದ್ದಾರೆ. ಆಚಾರ್ಯರು ಬಳಸಿರುವ ಪ್ರತಿ ಪದದಲ್ಲಿ ಘನೀಭೂತವಾದಂಥ ಅರ್ಥ ಇದೆ. ಆದ್ರಿಂದ ಮೂರ್ಧನ್ ಅಧೋಕ್ಷಜಂ ನಮ. ಇನ್ನೂ ವಿಶೇಷ ಅಂದ್ರೆ ಇಲ್ಲೆಲ್ಲ ಎರಡನ್ನ ಹೇಳಿ ಏಕವಚನ ಶಬ್ದ ಹೇಳ್ತಾ ಇದ್ದಾರೆ. ಸಂಸ್ಕೃತದಲ್ಲಿ ದ್ವಿವಚನಕ್ಕೆ ದ್ವಿವಚನವನ್ನೇ ಬಳಸಬೇಕು. ಯಾಕೆ ಅಂದ್ರೆ ಯಾವುದನ್ನು ಕೂಡ ಸಂಸ್ಕೃತ ಅಸತ್ಯವನ್ನ ಹೇಳಲ್ಲ. ಏನ್ ನಿಮ್ಮ ಸಂಸ್ಕೃತ ದೊಡ್ಡದ? ಹಾಗಲ್ಲ. ಈಗ ನೋಡಿ, ಕಣ್ಣಿಂದ ನೋಡ್ತಾನೆ ಅಂತೇವೆ ಕನ್ನಡದಲ್ಲಿ, ಆದರೆ ಸಂಸ್ಕೃತದಲ್ಲಿ ಹಾಗೆ ಹೇಳಲ್ಲ. ಚಕ್ಷುರ್ಭ್ಯಾಂ ಪಶ್ಯತಿ ಅಂತ ಹೇಳ್ತೇವೆ. ಈಗ ಕಣ್ಣು, ಎರಡು ಕಣ್ಣಿದ್ದು ನೀನು ಒಂದು ಕಣ್ಣಿಂದ ನೋಡ್ತಾ ಇದೆಯೋ? ಎರಡು ಕಣ್ಣಿಲ್ಲ, ಒಂದೇ ಕಣ್ಣಿದೆ ಅಂದ್ರೆ ಅದರ ವಿಷಯ ಬೇರೆ. ಎರಡು ಕಣ್ಣಿರುವಾಗ ನೀ ಹೇಗೆ ನೋಡ್ತೀಯೇ? ಎರಡೂ ಕಣ್ಣಿಂದ ನೋಡ್ತೀಯೇ. ಆದ್ರಿಂದ ಚಕ್ಷುರ್ಭ್ಯಾಮ್ ಅಂತ ದ್ವಿವಚನನೇ ಹೇಳಬೇಕು. ಯಾಕೆ ಸಂಸ್ಕೃತದಲ್ಲಿ ದ್ವಿವಚನ? ಅದೊಂದು ತಲೆನೋವು. ಇದೆಲ್ಲ ಇತ್ತೀಚಿನವರಲ್ಲಿ ಅದನ್ನು ಕಿತ್ತಾಕೋದು ಇದೆ, ಏನೇನೋ ನಡೆದಿದೆ. ಆದರೆ ದ್ವಿವಚನ ಯಾವ ಒಂದು ಗಾಂಭೀರ್ಯವನ್ನ ಹೊಂದಿದೆ ಅದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಆದರೆ ದ್ವಿಯನ್ನ ಒಂದು ಮಾಡಿದ್ದಾರೆ ಆಚಾರ್ಯರು. ದ್ವಯ ಅಂತ ಮಾಡಿಬಿಟ್ರೆ ಒಂದಾಗುತ್ತೆ. ದ್ವಿ ಮಾಡಿದ್ರೆ ಈಗ ಚರಣವು ಅಂದ್ರೆ ಎರಡಾಯ್ತು, ಚರಣ ದ್ವಯ ಅಂದ್ರೆ ಒಂದಾಯ್ತು. ಅಂದ್ರೆ ಏನರ್ಥ? ಒಂದು ಕಾಲಿಗೆ ಭೌತಿಕವಾದ ಕಾಮನೆಗಳಿದ್ರೆ ಇನ್ನೊಂದು ಕಾಲಿಗೆ ಆಧ್ಯಾತ್ಮಿಕ ಇದ್ರೆ ಪ್ರಯೋಜನ ಆಗಲ್ಲ. ಎರಡೂ ಕಾಲು ಒಂದಾಗಬೇಕು. ಹೇಗೆ ಈಗ ಪ್ರಾಣಾಪಾನಗಳು ಒಂದಾಗಬೇಕು, ಹಾಗೆ ಎರಡು ದೋಣಿಯಲ್ಲಿ ನಾವು ಹೆಜ್ಜೆ ಇಡಕ್ಕಾಗಲ್ಲ ಅಲ್ವೇ? ನಾನು ಭೌತಿಕದಲ್ಲೂ ಇರ್ತೇನೆ, ನಾನು ಯೌಗಿಕದಲ್ಲೂ ಇರ್ತೇನೆ. ಅದು ಬಹಳ ಕಷ್ಟ ಸಾಧ್ಯವಾದಂಥ ವಿಚಾರ. ಸಾಧ್ಯನೇ ಇಲ್ಲ ಅನ್ಬೋದು, ದುಸ್ಸಾಧ್ಯ. ಯಾರಿಗೋ ಅಪರೂಪಕ್ಕೆ ಕಾಣಬಹುದೇನೋ. ಯಾಕೆಂದ್ರೆ ನಾವು ಎಷ್ಟು ದೃಷ್ಟಾಂತಗಳನ್ನು ಪುರಾಣಾದಿಗಳಲ್ಲಿ ಋಷಿಮುನಿಗಳಲ್ಲಿ ನೋಡ್ತೇವೆ. ಎಲ್ಲವನ್ನ ಮೀರಿದವನು ಜುಯಿ ಅಂತ ಸಂಸಾರದಲ್ಲಿ ಬೀಳುವಂಥ ಕಥಾಭಾಗಗಳನ್ನ ನೋಡ್ತೇವೆ. ಆದ್ರಿಂದ ಎರಡನ್ನ ಒಂದು ಮಾಡದ ಹೊರತು ನಿನ್ನ ಉದ್ಧಾರ ಇಲ್ಲ. ಆದ್ರಿಂದ ಎರಡನ್ನ ಒಂದು ಮಾಡೋದೇನು? ನಾನು ಅಂತ ಬಂದಾಗ ನನ್ನದು ಅನ್ನೋದಿದೆ, ಅದು ಎರಡಿದೆ. ಆ ನಾನು ನನ್ನದುನ ನೀನು ನಿನ್ನದು ಅಂತ ಒಂದು ಮಾಡೋದಿದೆಯಲ್ಲ, ಅದನ್ನೇ ಈ ಮುದ್ರೆ ತೋರಿಸ್ತಾ ಇದೆ. ಅದಕ್ಕೋಸ್ಕರ ಆಚಾರ್ಯರು ಈ ಶಬ್ದದಲ್ಲಿ ದ್ವಯ ಅನ್ನುವ ಶಬ್ದವನ್ನ ಎಲ್ಲ ಕಡೆಯಲ್ಲಿ ನೋಡಿ ಹೇಳ್ತಾ ಇರೋದೇ ಪಾಣಿದ್ವಂದ್ವ. ನೀನು ಎಲ್ಲವನ್ನ ದ್ವಯ ಆ ಶಬ್ದದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಮಾಡಿ, ಎರಡನ್ನ ಒಂದು ಮಾಡಿ ಹೇಳ್ತಾ ಇದ್ದಾರೆ. ಇನ್ನೂ ಇದರಲ್ಲಿ ಆಳವಾದ ವಿಷಯವನ್ನ ನಾವು ನೋಡೋದಾದ್ರೆ ಶ್ರೀ ವೈಷ್ಣವ ಸಿದ್ಧಾಂತದಲ್ಲಿ ಇರುವಂಥ ದ್ವಯ ಮಂತ್ರದ ಮಹಿಮೆ ಇದೆಯಲ್ಲ. ಶ್ರೀಮನ್ನಾರಾಯಣ ಚರಣೌ ಶರಣಮಹಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ ಅನ್ನುವಂಥ ಆ ಮಂತ್ರದ ಏಕಾಗ್ರತೆ, ಆ ಮಂತ್ರದಿಂದ ದೊರಕುವ ಘನೀಭೂತ ಫಲ ಎಲ್ಲವನ್ನ ಈ ಒಂದು ಶ್ಲೋಕದೊಳಗೆ ತೋರಿಸಿಕೊಡ್ತಾ, ಮನುಷ್ಯನಾದವನು ಒಟ್ಟು ಜೀವನದಲ್ಲಿ ಮಾಡಬೇಕಾದ್ದೇನಪ್ಪ ಅಂದ್ರೆ ಪರಮಾತ್ಮನಿಗಾಗಿ ಎಲ್ಲವನ್ನ ಜೋಡಿಸಿದಾಗ ಅದು ಇಂದ್ರಿಯ ಅಂತ ಆಗತ್ತೆ. ಇಂದ್ರಿಯ ಅಂದ್ರೆ ಅರ್ಥ ಏನು? ಇದಿ ಪರಮೈಶ್ವರ್ಯೇ ಧಾತು. ಪರಮ ಐಶ್ವರ್ಯ ಯಾರು ಲೋಕದಲ್ಲಿ? ಯಾವುದನ್ನೇ ತಗೊಳ್ಳಿ,
ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ಸೌಂದರ್ಯ ತಗೋ, ಐಶ್ವರ್ಯ ತಗೋ, ಏನು ಗುಣಗಳು ತಗೋ, ಪಾವಿತ್ರ್ಯ ತಗೋ, ಎಲ್ಲಕ್ಕೆ ಯಾರು ಮೊದಲನೇವನು ಅವನೇ. ಆದ್ರಿಂದ ಆ ಪರಮ ಐಶ್ವರ್ಯ ರೂಪಿಯಾದವನನ್ನ ನಾವು ನೋಡೋದಿದೆಯಲ್ಲ, ಅಂಥ ಒಂದು ಆ ಪರಮ ಐಶ್ವರ್ಯವನ್ನ ನೋಡೋದಕ್ಕೆ ಇದು ವಿನಿಯೋಗ ಆಗಬೇಕು. ಆದ್ರಿಂದಲೇ ಕನಕದಾಸರ ಇದನ್ನ ನಾನು ಹೇಳಿದ್ದು, ಕಣ್ಣು ಕಾಮನ ಬೀಜ ಆಗಿದ್ರೆ ಅದು ಮೋಕ್ಷ ಸಾಮ್ರಾಜ್ಯ ನೋಡುವುದಕ್ಕೆ ಉಪಯೋಗ ಆಗಬೇಕು. ಕಿವಿ ಕರ್ಮಕುಠಾರವಾಗಿದ್ರೆ ಒಳಗಿನ ಅನಾಹತ ನಾದವನ್ನು ಕೇಳುವುದಕ್ಕೆ. ಹಾಗಾದಾಗ ಇದೇನಾಗುತ್ತೆ, ಇಂದ್ರಿಯ ಅಂತ ಅನ್ನಿಸಿಕೊಳ್ಳುತ್ತೆ. ಆದ್ರಿಂದ ಇಂದ್ರಿಯವನ್ನ ಪರಮಾತ್ಮನಿಗಾಗಿ ವಿನಿಯೋಗ ಮಾಡಪ್ಪ. ಹಾಗಾದ್ರೆ ಈ ಶರೀರ ಯಾಕೆ ಬೇಕು, ಈ ಪ್ರಪಂಚ ಯಾಕೆ ಬೇಕು, ಇದನ್ನೆಲ್ಲ ಸೃಷ್ಟಿಸಿದ್ಯಾತಕ್ಕೆ? ಅದನ್ನೇ ಎಲ್ಲರೂ ಹೇಳುವಂಥದ್ದು. ಸೃಷ್ಟಿಸಿರೋದನ್ನ ನೋಡಕ್ಕೆಪ್ಪ, ನೋಡು, ನೋಡಿದ್ದನ್ನ ಏನಂತ ನೋಡು. ಪರಮಾತ್ಮ ಎಷ್ಟು ಸುಂದರವಾಗಿ ಈ ಹೂವನ್ನು ಸೃಷ್ಟಿಸಿದೆಯಪ್ಪ, ಈ ಹೂವೊಳಗೆ ಎಷ್ಟು ಚೆನ್ನಾಗಿ ಬಣ್ಣಗಳ ಸಂಯೋಜನೆ ಮಾಡಿದೆಯಪ್ಪ, ಈ ಹೂವೊಳಗೆ ಎಷ್ಟು ಚೆನ್ನಾದ ಪರಿಮಳವನ್ನ ಯೋಜಿಸಿದೆಯಾ. ಎಲ್ಲಿದೆ ಪರಿಮಳ? ಕಣ್ಣಿಗೆ ಕಾಣುತ್ತಾ? ಹೇಗೆ ಅವುಗಳನ್ನು ಜೋಡಿಸಿದೀಯಾ? ಈ ಹೂವಿನೊಳಗೆ ಎಂಥ ಮಾಧುರ್ಯವನ್ನ ತುಂಬಿಟ್ಟಿದೀ, ಒಂದು ಬಿಂದು ಮಧು ಸೇರಿಸಿದರೆ ಅಲ್ವೇ? ಹಾಗೆ ಒಂದೊಂದನ್ನ ನೋಡು, ನೋಡಿದ್ದನ್ನ ಏನಂತ ನೋಡು. ದೇವರೇ ಇದು ನಿನ್ನ ಪ್ರಸಾದ, ದೇವರೇ ಇದು ನಿನ್ನ ಪ್ರಸಾದ. ಗೀತಾಚಾರ್ಯ ಹೇಳೋದು ಅದನ್ನೇ. ನೀನು ಈ ಪ್ರಪಂಚದಲ್ಲಿ ಬದುಕು, ಬೇಡ ಹೇಳ್ತಿಲ್ಲ. ಕಣ್ಣೇ ನೋಡು, ಕಿವಿಯೇ ಕೇಳು, ನಾಲಿಗೆಯೇ ಆಸ್ವಾದಿಸು. ಏನಾಗಿ? ಪರಮಾತ್ಮ ಅರ್ಪಿತವಾಗಿ ಆಸ್ವಾದಿಸು. ಪರಮಾತ್ಮ ಅರ್ಪಿತವಾಗಿ. ನಾವು ಭಾಗವತದಲ್ಲಿ ಹೇಳ್ಕೊಂಡಿದ್ದೇವೆ, ಭಗವನ್ಮಯ, ಭಗವತ್ ಪ್ರಿಯ, ಭಗವದರ್ಪಿತ. ಆ ಅರ್ಪಿತ ಭಾವವನ್ನ ಗೀತಾಚಾರ್ಯ ಎಷ್ಟು ಸಲ ಹೇಳಿಬಿಟ್ಟ. ಮದರ್ಪಿತ ಅಂದ, ಮನ್ಮನಾಭವ ಅಂದ, ನನಗೆ ಕೊಟ್ಬಿಡಪ್ಪ, ನಾನು ನೋಡ್ಕೋತೀನಿ ಅಂದ. ಆ ಒಂದು ಭಾವ ಇದೆಯಲ್ಲ, ಹಾಗೆ ಬದುಕೋದಕ್ಕೋಸ್ಕರ ಈ ಪ್ರಪಂಚ ಇರೋದು. ನಾನು ನನ್ನದು ಅಂತ ಕಿತ್ತಾಡೋಕ್ಕೋಸ್ಕರ ಈ ಪ್ರಪಂಚ ಇಲ್ಲ. ಅದನ್ನ ತೋರಿಸ್ತಾ ಇದ್ದಾರೆ ಈ ಒಂದು ಶ್ಲೋಕದ ಮೂಲಕ. ಜಿಹ್ವೇ ಕೀರ್ತಯ ಕೇಶವಂ ಮುರರಿಪುಂ ಚೇತೋ ಭಜ ಶ್ರೀಧರಂ ಪಾಣಿದ್ವಂದ್ವ ಸಮರ್ಚಯ ಅಚ್ಯುತ ಕಥಾಃ ಶ್ರೋತ್ರದ್ವಯ ತ್ವಂ ಶೃಣು ಕೃಷ್ಣಂ ಲೋಕಯ ಲೋಚನದ್ವಯ ಹರೇಃ ಗಚ್ಛಾಂಘ್ರಿಯುಗ್ಮಾಲಯಂ ಜಿಘ್ರಘ್ರಾಣ ಮುಕುಂದ ಪಾದ ತುಳಸೀಂ ಮೂರ್ಧನ್ ನಮಾಧೋಕ್ಷಜಂ. ಕೃಷ್ಣ ಕೃಷ್ಣ ಜಯ ರಾಧಾ ಕೃಷ್ಣ, ಕೃಷ್ಣ ಕೃಷ್ಣ ಜಯ ರಾಧಾ ಕೃಷ್ಣ, ಕೃಷ್ಣ ಕೃಷ್ಣ ಜಯ ಗೋಪಾಲ ಕೃಷ್ಣ, ಕೃಷ್ಣ ಕೃಷ್ಣ ಜಯ ರಾಧಾ ಕೃಷ್ಣ, ಕೃಷ್ಣ ಕೃಷ್ಣ ಜಯ ಗೋಪಾಲ ಕೃಷ್ಣ, ಕೃಷ್ಣ ಕೃಷ್ಣ ಜಯ ರಾಧಾ ಕೃಷ್ಣ, ಕೃಷ್ಣ ಕೃಷ್ಣ ಜಯ ಗೋಪಾಲ ಕೃಷ್ಣ, ಕೃಷ್ಣ ಕೃಷ್ಣ ಜಯ ರಾಧಾ 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 ಕೃಷ್ಣ. ಹೇ ಲೋಕಾಃ ಶೃಣುತ ಪ್ರಸೂತಿ ಮರಣ ವ್ಯಾಧೇಃ
ಚಿಕಿತ್ಸಾಮಿ ಮಾಂ ಯೋಗಜ್ಞಾಃ ಸಮುದಾಹರಂತಿ ಮುನಯೋ ಯಾಂ ಯಾಜ್ಞವಲ್ಕ್ಯಾದಯಃ ಅಂತರ್ಜ್ಯೋತಿರಮೇಯಮೇಕಮಮೃತಂ ಕೃಷ್ಣಾಖ್ಯಮಾಪೀಯತಾಂ ತತ್ಪೀತಂ ಪರಮೌಷಧಂ ವಿತನುತೆ ನಿರ್ವಾಣಮಾತ್ಯಂತಿಕಂ. ಪ್ರಪಂಚದಲ್ಲಿ ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನುವುದನ್ನು ಹೇಳಿದ ಮೇಲೆ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರನ್ನ ಕುರಿತು ಹೇಳ್ತಾ ಇದ್ದಾರೆ, ಹೇ ಲೋಕಾಹ. ಇಲ್ಲಿ ಲೋಕಾಹ ಅಂದಾಗ ಲೋಕ್ಯತೆ ಇತಿ ಲೋಕಃ ಅಂದರೆ ಯಾವುದು ನಮ್ಮ ಇಂದ್ರಿಯಗಳ ವ್ಯಾಪ್ತಿಯಲ್ಲಿ ಬರುತ್ತೋ, ಅಂದರೆ ಇಂದ್ರಿಯಗಳ ಅನುಭೂತಿಗೆ ಬರುತ್ತೋ. ಈಗ ದೇವಲೋಕ, ಗಂಧರ್ವಲೋಕ, ಯಕ್ಷಲೋಕ, ಕಿನ್ನರ ಲೋಕ, ಯಾವ ಯಾವ ಲೋಕ, ಕೊನೆಗೆ ಬ್ರಹ್ಮಲೋಕ, ಧ್ರುವಲೋಕ, ಎಲ್ಲಿ ಹೋದರೂ ಕೂಡ ಅನುಭೂತಿ ಇದೆ. ಆದ್ದರಿಂದ ನಾವು ಮಾಡಿದ ಪುಣ್ಯಗಳ ಫಲವನ್ನು ನಾವು ಅನುಭವಿಸ್ತೇವೆ. ಆದ್ದರಿಂದ ಅದನ್ನೆಲ್ಲ ಲೋಕ ಅಂತ ಕರೀತಾರೆ. ಆದ್ದರಿಂದ ಇಲ್ಲಿ ಯಾವ ಲೋಕದಲ್ಲಿ ಬೇಕಾದರೂ ಇರಿಪ್ಪ, ಕೇಳಿಸ್ಕೊಳ್ಳಿ ನಾನು ಆಡೋ ಮಾತನ್ನ ಅಂತ ಹೇಳ್ತಾ ಇದ್ದಾರೆ. ಹೇ ಲೋಕಾಹ, ಲೋಕದಲ್ಲಿರುವವರೇ. ಲೋಕದಲ್ಲಿರುವವರೇ ಅಂದಾಗ ಜನರೇ ಅಂತಲೂ ಅರ್ಥ ಇದೆ. ಹಾಗೆ ಲೋಕ್ಯತೆ, ಅನುಭೂತಿಗೆ ಬರುವಂತಹ ಇಂದ್ರಿಯಾನುಭೂತಿಗಳ ವ್ಯಾಪ್ತಿಯಲ್ಲಿರುವ ಯಾರ್ಯಾರು ಎಲ್ಲೆಲ್ಲಿದ್ದೀರೋ, ಅದು ಅತಲ ವಿತಲ ಸುತಲ ತಲಾತಲ ಮಹಾತಲ ಪಾತಾಳ ಬೇಕಾದರೂ ಆಗಿರಬಹುದು, ಎಲ್ಲಿ ಬೇಕಾದರೂ ಇರಿ. ಎಲ್ಲೆಲ್ಲಿ ಇರುವವರು ಕೂಡ ಕೇಳಿಸಿಕೊಳ್ಳಿ. ಏನ್ ಮಾಡಬೇಕು ಅಂದ್ರೆ, ಈಗ ನೀವು ಹೇಳಿದಷ್ಟು, ಈಗ ತಾನೇ ನಾವು ಹೇಳಿದ್ವಲ್ಲ, ಇದು ಸುಲಭ ಅಲ್ಲ. ಏನು? ಪರಮಾತ್ಮ ಪ್ರಪಂಚವನ್ನ ಸೃಷ್ಟಿ ಮಾಡಿದಾನೆ, ಇಂದ್ರಿಯಗಳನ್ನ ಸೃಷ್ಟಿ ಮಾಡಿದಾನೆ, ಇಂದ್ರಿಯಗಳಿಗೆ ವಿಷಯವನ್ನ ಕೊಟ್ಟಿದ್ದಾನೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಲ್ಲ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ನೋಡ್ಬೇಡ, ತಿನ್ಬೇಡ, ಓಡಾಡಬೇಡ ಅಂದ್ರೆ ಅದು ಹೇಗೆ? ಆದರೆ ಅದಕ್ಕೆ ಉತ್ತರ ಕೊಟ್ಟಾಯ್ತು, ತಿನ್ನು, ಪರಮಾತ್ಮನಿಗೆ ಅರ್ಪಣೆ ಮಾಡಿ ತಿನ್ನು, ನೋಡು ಪರಮಾತ್ಮನನ್ನ ಅದರೊಳಗೆ ನೋಡು, ಹೀಗೆಲ್ಲ ಹೇಳಿದರು. ಈಗ ಹೇಳ್ತಾ ಇದ್ದಾರೆ, ಶೃಣುತ, ಕೇಳಿರಪ್ಪ. ಏನು? ಪ್ರಸೂತಿ ಮರಣ ವ್ಯಾಧೇಹೆ. ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ಪ್ರಸೂತಿ ಜನ್ಮ, ಮರಣ ಸಾವು. ಜನನ ಮರಣ ಅನ್ನೋದೇ ಒಂದು ರೋಗ, ಅದನ್ನೇ ಭವರೋಗ ಅಂತ ಕರೀತಾರೆ. ಆದ್ರಿಂದ ಈ ಭವರೋಗಕ್ಕೆ ಔಷಧಿಯನ್ನ ಹೇಳ್ತಾ ಇದ್ದೇನೆ ಕೇಳಿ. ಪ್ರಸೂತಿ ಮರಣ ವ್ಯಾಧೇಹೆ ಇಮಾಂ ಚಿಕಿತ್ಸಾಂ. ಈ ಚಿಕಿತ್ಸೆ ಒಂದನ್ನ ನಾನು ಹೇಳ್ತಾ ಇದ್ದೇನೆ ಕೇಳಿ. ಯಾವ್ಯಾವುದೋ ವೈದ್ಯರ ಹತ್ರ ಹೋಗಿ ಹೋಗಿ ಓಡಬೇಡಿ. ಹೈಫೈ ಆಸ್ಪತ್ರೆ ಡೆಲ್ಲಿನಲ್ಲಿದೆಯಂತೆ, ಬೊಂಬಾಯಲ್ಲಿದೆಯಂತೆ, ಅಮೇರಿಕಾ ಅಂತೆ, ಎಲ್ಲೂ ಬೇಡ್ರಪ್ಪ. ನಾನು ಹೇಳ್ತೇನೆ ಕೇಳಿ. ನೀವು ಹೇಳಿಬಿಟ್ರೆ ಅದು ಹೇಗೆ ನಾವು ಕೇಳೋದು? ಏನು ಅಥೆಂಟಿಸಿಟಿ ಏನು? ಏನು ಆಧಾರ ಏನು? ನಾನು ಹೇಳ್ತಾ ಇಲ್ಲಪ್ಪ. ಯೋಗಜ್ಞಾಹ, ಯೋಗವನ್ನ ಬಲ್ಲವರು ಹೇಳ್ತಾ ಇದ್ದಾರೆ. ಯಾರವರು? ಯಾಜ್ಞವಲ್ಕ್ಯಾದಿ ಮುನಯಃ. ಯಾಜ್ಞವಲ್ಕ್ಯರೇ ಮೊದಲಾದಂಥ ಮುನಿಗಳು ಹೇಳ್ತಾ ಇದ್ದಾರೆ. ಗೀತಾಚಾರ್ಯ ಕೂಡ ನೋಡಿ, ಅವನು ತಾನೇ ಜಗದ್ಗುರು. ಕೃಷ್ಣಂ ಒಂದೇ ಜಗದ್ಗುರುಂ ಗುರುಣಾಂ ಗುರು. ಆದರೆ ಅವನೇನು ಹೇಳ್ತಿದ್ದಾನೆ? ನಾನಲ್ಲಪ್ಪ, ಅಸಿತ, ದೇವಲ, ವ್ಯಾಸ, ಜನಕ ಇವರೆಲ್ಲ ಹೇಳ್ತಾರೆ ಅಂತಾನೆ. ಹಾಗೆ ಯಾಜ್ಞವಲ್ಕ್ಯಾದಿ ಮುನಯಃ, ಯಾಜ್ಞವಲ್ಕ್ಯರೇ ಮೊದಲಾದ ಮುನಿಗಳು ಹೇಳ್ತಿರೋದು. ಅವರು ಏನು ಸಾಧಾರಣರಲ್ಲ, ಯೋಗಜ್ಞಾಹ, ಎಲ್ಲರೂ ಯೋಗದಲ್ಲಿ ನಿಪುಣರಾಗಿದ್ದಾರೆಪ್ಪ. ಹಾಗೆ ಯೋಗದಲ್ಲಿ ನಿಪುಣರಾಗಿರುವಂಥ ಯಾಜ್ಞವಲ್ಕ್ಯಾದಿ ಅವರೇನು? ಮುನಯಃ. ಮೌನ ಅನ್ನುವುದಿದೆಯಲ್ಲ, ಅದು ಸುಲಭ ಅಲ್ಲ. ಮೌನ ಆಗಬೇಕಾದ್ರೆ ಅದಕ್ಕೆ ಮೊದಲೇ ಹೇಳಿದ್ದು ಜಿಹ್ವೆ, ಮಾತು ಮೌನ ಮಾಡಿಸೋದು ಬಹಳ ಕಷ್ಟ ಇದೆ. ಆದ್ರಿಂದ ಮೌನಾನ್ ಮುನಿರುಚ್ಯತೆ ಅಂತಾರೆ. ಆದ್ದರಿಂದಲೇ ಶ್ರೀರಾಮಾನುಜರು ಹೇಳುವಾಗ ಮೂರನ್ನ ಮಾಡಬೇಡ ಅಂತ ಹೇಳುವಾಗ ಮೌನ ತಪಸ್ಸಂದ್ರೆ ಮೊದಲಿಗೆ ಆತ್ಮಸ್ತುತಿಯನ್ನ ಮಾಡಬೇಡ, ಎರಡನೇದಾಗಿ ಪರನಿಂದೆಯನ್ನ ಮಾಡಬೇಡ. ಹಾಗೆ ನೀನು ಮಾಡದೇ ಇದ್ರೆ ಅದು ಮೌನನೇ. ಈಗ ಮಾತು ತೆಗೀರಿ. ಹಾಗಾದ್ರೆ ಮಾತು ತೆಗೆದ್ರೆ ಏನಿದೆ? ಇಲ್ಲ ಸ್ತುತಿ ಇದೆ, ಇಲ್ಲ ನಿಂದೆ ಇದೆ. ಅದೆರಡು ಬಿಟ್ರೆ ಏನಾದರೂ ಇದೆಯಾ ನೋಡಿ, ಅಲ್ವೇ?
ನಾನು ಎಂಥ ಹುಳಿ ಮಾಡಿದೆ ಗೊತ್ತೇನ್ರಿ ಇವತ್ತು. ಹುಳಿ ನೀನು ಯಾರು ಮಾಡಿರಲ್ವಾ, ಎಷ್ಟು ಜನ ಮಾಡಿರಲ್ಲ. ಆದರೆ ಅದ್ಭುತವಾದ ಪ್ರತಿಯೊಂದು ಮಾತು ಹೀಗೆ ತಾನೆ, ಏನಿವತ್ತು ಅಂತ ಶುರು ಮಾಡಿದ್ರೆ. ಆದ್ರಿಂದ ಅವರು ಆ ಆತ್ಮಸ್ತುತಿ ಪರನಿಂದ ಇವುಗಳನ್ನು ಮಾಡದೇ ಇದ್ರೆ ಅದು ಮೌನನೇಪ್ಪ ಅಂತಾರೆ. ಆ ರೀತಿಯಾಗಿ ಇದ್ದಂಥ ಮುನಿಗಳು ಅಷ್ಟೇ ಅಲ್ಲ, ಇಂದ್ರಿಯಗಳನ್ನ ಮೌನ ಮಾಡಿದ್ದಾರೆ. ಆದ್ರಿಂದಲೇ ಮತ್ತೆ ದಾಸರು ಹೇಳುವಾಗ ಸದ್ದು ಮಾಡಲಿ ಬೇಡಿ ಇಂದ್ರಿಯಗಳಿರ ಅಂತ ಹೇಳ್ತಾರೆ. ಆ ಇಂದ್ರಿಯಗಳನ್ನ ಮೌನ ಮಾಡಿಸಿ ಒಳಗಡೆ ಪರಮಾತ್ಮನನ್ನ ಕಾಣ್ತಿದ್ದಾರೆ. ಹೇಗೆ ಹಿಂದಿನ ಮಂತ್ರದಲ್ಲಿ ಹೇಳಿದಂತೆ, ಜಿಹ್ವೆ ಕೀರ್ತಯ ಕೇಶವಂ ಮುರರಿ ಪುಂಚೇತೋ ಭಜ. ಆ ರೀತಿಯಾಗಿ ಒಳಗಡೆ ಅವರು ದೇವರು 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 ದೇವರು, ಉಸಿರು ಉಸಿರು ದೇವರು, ರೋಮ ರೋಮ ದೇವರು, ಪ್ರಾಣ ಪ್ರಾಣ ದೇವರು, ಹೃದಯದ ಬಡಿತ ಬಡಿತ ದೇವರು. ಆದ್ರಿಂದ ಅವರು ಮುನಯ, ಯಾಜ್ಞವಲ್ಕ್ಯಾದಿ ಮುನಯ, ಯಾಜ್ಞವಲ್ಕ್ಯರೇ ಮೊದಲಾದಂಥ ಮುನಿಗಳು ಹೇಳ್ತಿದಾರೆಪ್ಪ ನಾನಲ್ಲ. ಅವರು ಮತ್ತೆ ಯೋಗವನ್ನ ಬಲ್ಲವರು. ಯೋಗ ಅಂದ್ರೆ ಯಾರನ್ನ ಎಲ್ಲಿ ಯಾವಾಗ ಜೋಡಿಸಬೇಕು, ಯಾರನ್ನ ಎಲ್ಲಿ ಯಾವಾಗ ಬೇರ್ಪಡಿಸಬೇಕು ಎಲ್ಲವನ್ನ ಬಲ್ಲವರು. ಈ ಮಾತನ್ನ ಶ್ರೀರಾಮಚಂದ್ರ ಪ್ರಭುವಿಗೆ ಲಕ್ಷ್ಮಣ ಸೀತಾಮಾತೆಯನ್ನ ಉತ್ತರಕಾಂಡದಲ್ಲಿ ಸೀತಾಮಾತೆಯನ್ನ ಬಿಟ್ಟು ಬಂದ ನಂತರ ಶ್ರೀರಾಮಚಂದ್ರ ಪ್ರಭು ಕಣ್ಣೀರು ಹರಿಸ್ತಾ ಇರ್ತಾನೆ. ಆಗ ಲಕ್ಷ್ಮಣ ಶ್ರೀರಾಮನಿಗೆ ಹೇಳ್ತಾನೆ, ಅಣ್ಣ ಪ್ರಪಂಚ ನಿನಗೆ ಗೊತ್ತಿಲ್ವಾ, ಯಾವಾಗ ಯಾರು ಯಾರ ಜೊತೆ ಸೇರಬೇಕು, ಯಾವಾಗ ಯಾರು ಯಾವ ಜೊತೆ ಬಿಡುಗಡೆಯಾಗಬೇಕು, ಇದೊಂದು ಮರ್ಮ ತಿಳಿದ್ಬಿಟ್ರೆ ಸಾಕ. ಪ್ರಪಂಚ ಇರೋದೆಲ್ಲ ಅದರ ಮೇಲೆ. ಯಾವಾಗಲೂ ಯಾರನ್ನು ಸೇರಿಸ್ತಾನೆ, ಯಾವಾಗಲೂ ಯಾರನ್ನು ತಳ್ಳುತ್ತಾನೆ. ಸೇರಿಸುವುದು ತಳ್ಳುವುದು ಕರ್ಮಾನುಬದ್ಧವಾಗಿದೆ. ಕರ್ಮವನ್ನು ಅರಿತವನು ಯಾರು? ಅವನು. ಉತ್ಪತ್ತಿಂ ಪ್ರಲಯಂಚೈವ ಜೀವಾನಾಂ ಆಗಮಂ ಗಮಂ, ಜೀವಗಳು ಬರೋದು ಹೋಗೋದು ಎಲ್ಲ ಬಲ್ಲವನು ಅವನು. ಆದ್ರಿಂದ ಅವನಿಗೆ ಜೋಡಿಸೋದು ಯಾರು, ಬೇರ್ಪಡಿಸೋದು ಯಾರು? ಅದು ಯೋಗ. ಅದನ್ನ ಈ ಋಷಿಗಳು ತಿಳ್ಕೊಂಡಿದ್ದಾರೆ. ಯೋಗಜ್ಞಾಃ ಮುನಯಃ. ಅದೇನದು? ಅಂತರ್ಜ್ಯೋತಿ. ಒಳಗಡೆ ನಿನಗೆ ನನಗೆ ಅಲ್ಲಪ್ಪ. ಅಂತಶ್ಚರತಿ ಭೂತೇಷು ಗುಹಾಯಾಂ ವಿಶ್ವಮೂರ್ತಿಷು. ವಿಶ್ವದಲ್ಲಿರುವ ಯಾವುದು ಬೇಕಾದರೂ ತಗೋ. ಒಂದು ಮಣ್ಣಿನ ಕಣ ಬೇಕಾದರೂ, ಒಂದು ಮಣ್ಣಿನ ಕಣದಲ್ಲೂ ಏನಿದೆ? ಅಂತರ್ಜ್ಯೋತಿ ಇದೆ. ಇದಕ್ಕೆ ನಾವು ದೃಷ್ಟಾಂತ ನೋಡುವಾಗ ಎರಡು ಭಾಗವತದಲ್ಲಿ ಒಂದು ಕಥೆ ಬರುತ್ತೆ. ಕೃಷ್ಣ ತಾನು ವಿಪರೀತವಾದ ತಲೆನೋವಿನಿಂದ ಬಳಲ್ತಾ ಇದ್ದಾನೆ. ತಾಳಲಾರದೆ ಕಂಗೆಟ್ಟು ಬಿಟ್ಟಿದ್ದಾನೆ. ಬಾಧೆ ಪಟ್ಟು ಪಟ್ಟು ಬಿಗಿ ಹಿಡ್ಕೊಂಡಿದ್ದಾನೆ, ಬಟ್ಟೆ ಕಟ್ಟಿದ್ದಾನೆ, ಹೊರಳಾಡ್ತಾ ಇದ್ದಾನೆ. ನಾರದರು ಬಂದರು. ಏನು ಕೃಷ್ಣ ನಿನ್ನ ಅವಸ್ಥೆ, ಏನು ಮಾಡ್ಲಪ್ಪ, ತುಂಬ ತಲೆನೋಯ್ತಾ ಇದೆ. ಯಾಕೆ? ಯಾರೂ ಔಷಧಿ ಕೊಡೋರಿಲ್ವಾ ನಿನಗೆ? ಇಂಥ ಒಂದು ನಗರದೊಳಗೆ, ಮಥುರಾ ನಗರದಲ್ಲಿ ವೈದ್ಯನೇ ಇಲ್ವಾ? ಇದ್ದಾರೆ, ನನಗೆ ಬೇಕಾದ ಔಷಧಿ. ಹೀಗೆ ಹೇಳ್ತಿದ್ದಾರಲ್ಲ, ಶೃಣುತ ಪ್ರಸೂತಿ ಮರಣ ವ್ಯಾಧೇ ಚಿಕಿತ್ಸಾ, ನನಗೆ ಕೊಡೋ ಔಷಧಿ ಇಲ್ಲಪ್ಪ. ಏನಾದ್ರು ಔಷಧಿ? ನನ್ನ ಭಕ್ತರ ಪಾದದ ಧೂಳು ನನಗೆ ಔಷಧಿ. ನಿನ್ನ ಭಕ್ತರು ಇಲ್ಲಿ ಯಾರಿಲ್ವಾ? ರುಕ್ಮಿಣಿ ಯಾವಾಗ ನೋಡಿದ್ರು ನಿನ್ನ ಸ್ಮರಣೆ ಮಾಡ್ತಾಳೆ, ನಿನ್ನ ಹೃದಯ ಆಗಿದ್ದಾಳೆ. ರುಕ್ಮಿಣಿ ಪಾದ ಧೂಳಿಲ್ವಾ? 16,008 ಜನ ಇದ್ದಾರಲ್ಲಪ್ಪ ನಿನಗೆ. 16,000 ಜನ ನರಕನ ಮನೆಯಿಂದ ಆಚೆ ಬಂದವರು. ಕೃಷ್ಣ, ನಾವು ನಮ್ಮ ಮನೆಗೆ ಹೋಗಲ್ಲ, ನಾವು ಸರಿಯಲ್ಲಿದ್ದಷ್ಟು ಕಾಲ ನೀನು 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 ಅಂತ ಜಪಿಸಿದ್ದೇವೆ, ನಿನ್ನ ಹೊರತು ನಮಗೇನೂ ಇಲ್ಲ, ನೀನೇ ಬೇಕು. ಅಷ್ಟೆಲ್ಲ ಹೇಳಿದಾಗ ಸುಳ್ಳಪ್ಪ. ಅವ್ರ ಪಾದದ ಧೂಳು ಯಾವುದೂ ನಿಮ್ಗೆ ಸಿಕ್ಕಲಿಲ್ವಾ? ಇಲ್ಲ ನಾರದ್ರೆ, ಯಾರೂ ಪಾದದ ಧೂಳು ಕೊಡ್ತಾ ಇಲ್ಲ. ಆಗ ನಾರದರು ತಕ್ಷಣ ಗೋಕುಲಕ್ಕೆ ಓಡಿದ್ರು. ನಾರದರನ್ನ ಗೋಕುಲದಲ್ಲಿ ಕಂಡ ತಕ್ಷಣ, ನಾರದರಿಗೆ ಅದೆಲ್ಲ ಕ್ಷಣ ಮಾತ್ರ, ಯಾಕೆಂದ್ರೆ ಅವರು ಯಾವ ರೀತಿಯಲ್ಲಿ ಹೋಗ್ತಾರೆ. ಅಲ್ಲಿ ಗೋಪಸ್ತ್ರೀಯರು ಕೇಳಿದ್ರು, ಏನ್ ನಾರದ್ರೆ, ಏನ್ ವಿಷಯ? ನಮ್ಮ ಕೃಷ್ಣ ಚೆನ್ನಾಗಿದೆ. ಯಾವಾಗ ಕೇಳಿದ್ರು ಕೃಷ್ಣನೇ. ಹೇಗೆ? ಯಾವಾಗ ಗೋಕುಲದಲ್ಲಿ ಎಲ್ಲ ಉತ್ಪಾತಗಳಾಗ್ತಾ ಇದೆ, ಅಪಶಕುನಗಳು. ಯಾರು ನನ್ನ ಮಗನಿಗೇನಾಯ್ತು, ನನ್ನ ಗಂಡನ್ಗೇನಾಯ್ತು ಯೋಚನೆ ಮಾಡಲಿಲ್ಲ. ನಮ್ಮ ಕೃಷ್ಣ ಚೆನ್ನಾಗಿರ್ಲಿ ದೇವರೇ, ನಮ್ಮ ಕೃಷ್ಣಂಗೆ ಏನಾಗಿದೆ, ಅಷ್ಟು ಕೃಷ್ಣಮಯ. ಆದ್ರಿಂದ ನಾರದರನ್ನ ನೋಡಿದ ತಕ್ಷಣ, ಕೃಷ್ಣ ಚೆನ್ನಾಗಿದ್ದಾನ ನಮ್ಮ ಕೃಷ್ಣ? ಇಲ್ಲಮ್ಮ, ಕೃಷ್ಣಗ್ ಹುಷಾರಿಲ್ವಾ? ಏನಾಯ್ತು? ಎಲ್ಲರಿಗೆ ಇಲ್ಲಮ್ಮ ಅಂತಿದ್ದಾಗೆ ದುಃಖ. ಅವನಿಗೆ ಪಾದದ ಧೂಳು ಬೇಕಂತೆ, ಅವನ ಭಕ್ತರ ಪಾದದ ಧೂಳು ಬೇಕಂತೆ. ಅಷ್ಟೇನಾ? ತಗೋ ನನ್ನ ಪಾದ ಧೂಳು, ತಗೋ ನನ್ನ ಎಲ್ಲ ಗೋಪಸ್ತ್ರೀಯರು ನನ್ನ ಪಾದ ಧೂಳು ತಗೋ, ನನ್ನ ಪಾದದ ಧೂಳು ತಗೋ. ಅಷ್ಟು ಪಾದದ ಧೂಳನ್ನ ತಗೊಂಡು ಬಂದು ನಾರದರು ಕೃಷ್ಣನ
ತಲೆಗೆ ನೇವರಿಸಿದಾಗ ಕೃಷ್ಣ ತನ್ನ ಒಂದು ನೋವಿನ ಬಾಧೆಯಿಂದ ಹೊರಗೆ ಬನ್ನುವ ಒಂದು ಭಾಗವನ್ನು ನಾವು ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ ಭಕ್ತಿ ಅಂದರೆ ಏನು, ಆ ಭಕ್ತನ ಒಂದು ಯೋಗ, ಇಲ್ಲಿ ಯೋಗಜ್ಞಾನ, ಪರಮಾತ್ಮನೊಡನೆ ಅವನ ಯೋಗ ಇರಬೇಕು, ಭೌತಿಕವಾದ ಯೋಗ ಅಲ್ಲ ಅದು. ಆದ್ದರಿಂದಲೇ ಗೋಪಸ್ತ್ರೀಯರು ಸಲೀಸ ಕೊಟ್ಬಿಟ್ರು. ಅದೇ ರುಕ್ಮಿಣಿ, ಅಯ್ಯೋ ನನ್ನೊಡೆಯ 3 ಲೋಕಕ್ಕೆ ಅಧಿಪತಿ ಬ್ರಹ್ಮ ವಿಷ್ಣು ಈಶ್ವರರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ, ಅಂಥವನಿಗೆ ನನ್ನ ಪಾದಧೂಳಿನ. ಅದು ರುಕ್ಮಿಣಿಯ ಚಿಂತನೆ. ಅದೇ ಇವರ ಚಿಂತನೆ ನೋಡಿ, ಅವನು ತನಗಿಂತ ಬೇರೆ ಅನ್ನೋದಿಲ್ಲ, ನಾನು ನನ್ನದು ಎನ್ನುವ ಭಾವ ಇಲ್ಲ, ಎಲ್ಲ ನೀನೇ, ಎಲ್ಲಾ ನೀನೇ, ಎಲ್ಲಾ ನೀನೇ. ಆದ್ರಿಂದ ಅವರಿಗೆ ಸಲೀಸಾಗಿ ಪಾದಧೂಳಿಯನ್ನು ಕೊಡಕ್ಕಾಯ್ತು. ಇದಕ್ಕೆ ದೃಷ್ಟಾಂತವಾಗಿ ಇವತ್ತಿಗೂ ಕೂಡ ಪಂಢರಾಪುರದಲ್ಲಿ ಎಲ್ಲ ಜನರು ಬಂದು ಹೋದ ಮೇಲೆ, ಎಲ್ಲ ಜನರು ಬಂದು ಹೋಗಿ ದೇವಸ್ಥಾನ ಬಾಗಿಲು ಹಚ್ಚಿದ ಮೇಲೆ ದೇವಸ್ಥಾನ ಗುಡಿಸ್ತಾರಲ್ಲ, ಆ ಗುಡಿಸಿದ ಪಾದಧೂಳಿಯನ್ನ ವಸ್ತ್ರಗಾಲಿತ ಮಾಡ್ತಾರೆ. ಅಂದರೆ ಬಟ್ಟೆನಲ್ಲಿ ಜರಡಿ ಆಡ್ತಾರೆ. ಆ ಬಂದ ಧೂಳನ್ನು ಕಲಿಸಿ ಇವನು ವಿಠಲನ ಹಣೆಯ ಮಧ್ಯದಲ್ಲಿ, ಚಂದನದ ಮಧ್ಯದಲ್ಲಿ ಒಂದು ಕಪ್ಪು ಸಾದಿದೆಯಲ್ಲ, ಅದು ಪಾದದ ಧೂಳಿ. ಅವನು ಕೇಳಿದಾನಂತೆ, ನನಗೆ ಅದು ಇಷ್ಟ. ನನ್ನ ಅಂದರೆ ಬೆಳಗಿನಿಂದ ಎಷ್ಟು ಲಕ್ಷಾಂತರ ಜನ ಬಂದು ಹೋಗಿದಾರಲ್ಲ, ಅಂದರೆ ಪರಮಾತ್ಮ ಆ ಪಾದ ಧೂಳಿಯನ್ನ ಯಾವ ರೀತಿ, ಅಂದರೆ ಪಾದದ ಧೂಳಿ ಅಂತರ್ಜ್ಯೋತಿ. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಧೂಳು ಕೂಡ ವ್ಯರ್ಥ ಅಲ್ಲ. ಧೂಳನ್ನ ನೀನು ಉದಾಸೀನ ಮಾಡಿದರೆ ಅದು ನಿನ್ನ ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಇದೆಲ್ಲ ಒಂದು ತಾತ್ವಿಕವಾದ ವಿಚಾರ. ಜೊತೆಯಲ್ಲಿ ಧೂಳೂ ಕೂಡ ಪರಮಾತ್ಮನ ಜ್ಯೋತಿಯೊಳಗೂಡಿದೆ. ಅದಕ್ಕಾಗಿ ಈ ತತ್ವ, ಅದಕ್ಕಾಗಿ ಪರಮಾತ್ಮ ಈ ಕಥಾಭಾಗವನ್ನ ಕೊಟ್ಟಿದ್ದಾನೆ. ಅಂತರ್ಜ್ಯೋತಿ ಅದು ಎಂಥದ್ದು? ಅಮೇಯಂ, ಅಳತೆ ಮಾಡಕ್ಕಾಗಲ್ಲ. ಮೇಯ ಅಂದ್ರೆ ಅಳತೆ ಮಾಡೋದು, ಅಮೇಯ ಅಳತೆ ಮಾಡಕ್ಕಾಗಲ್ಲ. ಎಷ್ಟಿದೆ ಅದು? ಇರೋದು ಒಂದೇ, ಏಕಂ. ಅದು ಎಂಥದಪ್ಪ? ಅಮೃತಂ, ಅಮೃತಮಯವಾಗಿದೆ. ಅದರ ಹೆಸರೇನು? ಕೃಷ್ಣಾಖ್ಯಂ. ಜ್ಯೋತಿ ಹೆಸರೇನು? ಕೃಷ್ಣಾಖ್ಯಂ. ಆಖ್ಯ ಅಂದ್ರೆ ಹೆಸರು. ಕೃಷ್ಣ ಎಂಬ ಹೆಸರಿನ ಜ್ಯೋತಿ ಇದೆಯಲ್ಲ, ಅದನ್ನ ನೀವು ಆಸ್ವಾದಿಸಿ. ಅಂತರ್ಜ್ಯೋತಿ ಅಮೇಯಂ ಏಕಂ ಅಮೃತಂ. ಅದು ಎಂಥದ್ದು? ಕೃಷ್ಣಾಖ್ಯಂ. ಆಪೀಯತಾಂ. ಅದು ತಗೊಂಡು ಬಿಟ್ರ ಇನ್ನು ಮತ್ತೊಮ್ಮೆ ನೀವು ಪ್ರಸೂತಿ ಮರಣಗಳ ಬಂಧನದಲ್ಲಿ ಬಂದು ಬೀಳೋದಿಲ್ಲ. ಇದೇ ಪ್ರಸೂತಿ ಮರಣ ಚಿಕಿತ್ಸೆಗೆ ಇರುವಂತಹ ಪರಮ ಔಷಧ. ಅದನ್ನ ತತ್ಪೀತಂ, ಅದು ಕುಡಿದು ಬಿಟ್ರೆ ಪರಮೌಷಧಂ ವಿತನುತೆ, ಅದು ಪರಮ ಔಷಧ ಆಗುತ್ತೆ. ನಿನ್ನೊಬ್ಬನಿಗಲ್ಲ, ಕುಲಕೋಟಿಗೆ, ನಿನ್ನೊಬ್ಬನಿಗಲ್ಲ, ವಂಶ ಪರಂಪರೆಯೆಲ್ಲ ಉದ್ಧಾರವಾಗಿ ಹೋಗಿಬಿಡುತ್ತೆ. ಆದ್ರಿಂದ ತತ್ಪೀತಂ ಪರಮೌಷಧಂ ವಿತನುತೆ. ಅದೆಂಥದಪ್ಪ? ಯಾವ ಬಂಧ ಇಲ್ಲದ ನಿರ್ವಾಣಂ. ನಿರ್ವಾಣ ಅಂದ್ರೆ ಬಂಧನಗಳು, ಪರದೆಗಳು. ನಿರ್ವಾಣ, ಪರದೆ ಇಲ್ಲ, ಯಾವ ಪರದೆ ಇಲ್ಲ. ಅನ್ನಮಯ ಇಲ್ಲ, ಪ್ರಾಣಮಯ ಇಲ್ಲ, ಮನೋಮಯ ಇಲ್ಲ, ವಿಜ್ಞಾನಮಯ ಇಲ್ಲ, ಆನಂದಮಯವೂ ಇಲ್ಲ. ಎಲ್ಲ ತನ್ನ ಈರುಳ್ಳಿನಲ್ಲಿ ಎಲ್ಲ ತೆಗಿತಾ ಬಂದ್ಬಿಟ್ರೆ ಕೊನೆಯಲ್ಲಿ ಏನು ಉಳಿಯುತ್ತೋ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಹಾಗೆ ಎಲ್ಲ ತೆಗೆದು ಬಿಟ್ರೆ ಏನೂ ಇಲ್ಲ. ಆ ರೀತಿಯಾದ ನಿರ್ವಾಣಂ ಆತ್ಯಂತಿಕಂ. ಅದೇ ಸಾಯುಜ್ಯ ಮುಕ್ತಿ, ಅದೇ ಸಾಯುಜ್ಯ ಪದವಿ. ಅದಕ್ಕಿಂತ ಇನ್ನೇನು ಬೇಕಪ್ಪ ನಿಮಗೆ? ಅದನ್ನ ಯೋಗವನ್ನ ಬಲ್ಲಂಥ ಯಾಜ್ಞವಲ್ಕ್ಯಾದಿ ಮುನಿಗಳು ಕೊಟ್ಟಿದ್ದಾರೆ. ಅದನ್ನು ನಿಮಗೆ ನಾನು ಹೇಳ್ತಾ ಇದ್ದೇನೆ, ಕೇಳಿ. ಶೃಣುತವೋ, ಓ ಅಂದ್ರೆ ನಿಮಗೆ ಅಥವಾ ನೀವು, ಶೃಣುತ ಕೇಳಿರಿ. ನಿಮಗೆ ನಾನು ಹೇಳ್ತಾ ಇದ್ದೇನೆ, ನೀವು ಕೇಳಿರಿ. ಜಯತು ಜಯತು ದೇವೋ ದೇವಕೀ ನಂದನೋಯಂ, ಜಯತು ಜಯತು ಕೃಷ್ಣೋ ವೃಷ್ಣಿವಂಶ ಪ್ರದೀಪಃ, ಜಯತು ಜಯತು ಮೇಘಶ್ಯಾಮಲಃ ಕೋಮಲಾಂಗೋ, ಜಯತು ಜಯತು ಪೃಥ್ವೀ ಭಾರನಾಶೋ ಮುಕುಂದಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ. ಸರ್ವೇ ಭವಂತು
ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ